ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಹಿರಿಯ ಸಾಹಿತಿ, ರಂಗಕರ್ಮಿ, ಕಲಾ ವಿಮರ್ಶಕಿ ವೈಕೆ ಸಂಧ್ಯಾ ಶರ್ಮಾ ಅವರು ಇದ್ದಾರೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕ ಮಾತ್ರ ಅಲ್ಲ, ಪತ್ರಿಕೋದ್ಯಮದಲ್ಲೂ ಛಾಪು ಮೂಡಿಸಿರುವಂತಹ ವೈಕೆ ಸಂಧ್ಯಾ ಶರ್ಮಾ ಅವರು ಕರ್ನಾಟಕ ವಾರ್ತಾ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ 3 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕನ್ನಡ ಲೇಖಕಿಯರ ಸಂಘದ ಪುಸ್ತಕ ಪ್ರಶಸ್ತಿ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಪಂಕಜಶ್ರೀ ಪ್ರಶಸ್ತಿ, ನಾರಿ ಶಕ್ತಿ ಪ್ರಶಸ್ತಿ ಸೇರಿದಂತೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಪರಿಚಯಕ್ಕೆ 10 ನಿಮಿಷ ಮೀಸಲಿಡಬೇಕು ಅನ್ಸುವಂಥ ವ್ಯಕ್ತಿತ್ವ ಇವರದ್ದು. ಅಷ್ಟೊಂದು ರಂಗಗಳಲ್ಲಿ ಸಾಧನೆಗೈದಿರುವಂಥ ವೈಕೆ ಸಂಧ್ಯಾ ಶರ್ಮಾ ಅವರು ಇವತ್ತು ನಮ್ಮ ಜೊತೆಯಾಗಿ ಇದ್ದಾರೆ ಅನ್ನೋದೇ ನಮ್ಮ ಇಂದಿನ ಸಂತೋಷ ಆಗಿದೆ. ಅವರನ್ನ ಬೇಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಇದೀಗ ಪರಿಚಯ ಹೇಳಬೇಕಾದ್ರೇ ಹೇಳಿದೆ ನಾನು, ಸಾಹಿತ್ಯದಲ್ಲೂ ಕೂಡ ತೊಡಕೊಂಡಿದ್ದೀರಿ, ನೀವು ನೃತ್ಯದಲ್ಲೂ ಕೂಡ ತೊಡಕೊಂಡಿದ್ದೀರಿ, ಮತ್ತೆ ಸಾಂಸ್ಕೃತಿಕ ವಿಮರ್ಶೆಯಲ್ಲೂ ಕೂಡ ಒಂದು ಅಚ್ಚಳಿಯದ ಛಾಪನ್ನು ಮೂಡಿಸಿದ್ದೀರಿ. ನಿಮ್ಮ ಒಂದು ವೃತ್ತಿ ಕ್ಷೇತ್ರ ಇರಬಹುದು, ಪ್ರವೃತ್ತಿಯ ಕ್ಷೇತ್ರ ಇರಬಹುದು, ಅಗಾಧವಾದಂತಹ ವ್ಯಾಪ್ತಿಯನ್ನು ಹೊಂದಿದೆ. ನಾನು ಪ್ರತಿ ಕ್ಷೇತ್ರದ ಬಗ್ಗೆ ಒಂದೊಂದು ಪ್ರಶ್ನೆ ಕೇಳ್ತಾ ಹೋದ್ರೂ ಕೂಡ ಈ 1 ಗಂಟೆಯ ಸಮಯ ಕಡಿಮೆ ಆಗತ್ತೆ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಸಾಧನೆಗೈದವ್ರು ನೀವು. ಅಭಿನಂದನೆಗಳು ಮೇಡಮ್, ನಿಜಕ್ಕೂ ನಿಮ್ಮನ್ನ ನೋಡ್ತಿದ್ರೆ ಖುಷಿ ಆಗ್ತಾ ಇದೆ. ಇದೀಗ ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಪ್ರೌಢಶಾಲೆಯಲ್ಲಿದ್ದಾಗಲೇ ಸಾಹಿತ್ಯ ಕೃಷಿ ಪ್ರಾರಂಭಿಸಿದ್ರಿ ನೀವು. ನಿಮ್ಮ ಪ್ರೊಫೈಲ್ ನೋಡ್ತಿದ್ರೆ ಗೊತ್ತಾಗತ್ತೆ. 250 ಸಣ್ಣ ಕಥೆಗಳು, 35 ಕಾದಂಬರಿಗಳು, 200ಕ್ಕೂ ಹೆಚ್ಚು ಕವಿತೆಗಳು, ಹಾಸ್ಯ ಬರಹ, ನಾಟಕ, ಜೀವನ ಚರಿತ್ರೆ ಮಾತ್ರ ಅಲ್ಲದೆ 1000ಕ್ಕೂ ಹೆಚ್ಚು ನಾಟಕ ಮತ್ತೆ ನೃತ್ಯ ವಿಮರ್ಶಾ ಲೇಖನಗಳನ್ನ ಬರೆದಿದ್ದೀರಿ. ಇಷ್ಟೆಲ್ಲ ಬರೆಯೋದಕ್ಕೆ ಹೇಗೆ ಪುರುಸೊತ್ತಾಯ್ತು ನಿಮ್ಗೆ? ಹೇಗೆ ಸಮಯಾವಕಾಶ ಮಾಡ್ಕೊಂಡ್ರಿ? ಯಾಕೆಂದ್ರೆ ಒಂದಲ್ಲ ನಿಮ್ದು ಆಸಕ್ತಿಯ ಕ್ಷೇತ್ರ. ಒಂದು ಕಡೆ ವೃತ್ತಿಯಲ್ಲೂ ಕೂಡ 3 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ, ಮತ್ತೊಂದು ಕಡೆ ಪ್ರವೃತ್ತಿಯಲ್ಲೂ ಕೂಡ ನೃತ್ಯ ಇರಲಿ, ನಾಟಕ ಇರಲಿ, ಸಾಹಿತ್ಯ ಇರಲಿ, ಈ ಅಪಾರವಾದಂತಹ ಕೃಷಿಯನ್ನ ಮಾಡಿದ್ದೀರಿ. ಹೇಗೆ ಸಮಯ ಹೊಂದಿಸ್ಕೊಂಡ್ರಿ? ಹೇಗೆ ಸಾಧ್ಯ ಆಯ್ತು? ಮನಸ್ಸಿದ್ರೆ ಮಹಾದೇವ. ನಾವು ಮಾಡಬೇಕು ಅಂದರೆ ಹೇಗೋ ಸಮಯ ತಾನಾಗೆ ಒದಗಿ ಬರುತ್ತೆ. ನಾನು ಸುಮಾರು 54-55 ವರ್ಷ ಆಯಿತು ಬರವಣಿಗೆ ಶುರು ಮಾಡಿ. ನಾನು ಹೈಸ್ಕೂಲ್ ವಿದ್ಯಾರ್ಥಿನಿ ಆಗಿದ್ದೆ. ಆವಾಗಲೇ ನಾನು ನಮ್ಮ ಮಕ್ಕಳಿಗೆಲ್ಲ ಮಾಡ್ಸೋಕ್ಕೆ ನಾಟಕಗಳು ಸಿಗ್ತಾ ಇರಲಿಲ್ವಂತೆ. ಆಗ ನಮ್ಮ ಟೀಚರ್ಸ್ ಎಲ್ಲ ಹೋಗಿ ಹುಡ್ಕೊಂಬರ್ತಾಯಿದ್ರು. ಆವಾಗ ಈ ವಿಷಯ ಗೊತ್ತಾದಾಗ ನಾನೇ ಯಾಕೆ ಒಂದು ನಾಟಕ ಬರೀಬಾರ್ದು ಅಂತ ನಾನು 8ನೇ ಕ್ಲಾಸಲ್ಲಿದ್ದಾಗಲೇ ನಾಟಕ ಬರೆದೆ. ನನಗೆ ನಿಜವಾಗ್ಲೂ ಹೇಳ್ಬೇಕು, ನಂಗೆ ಅಷ್ಟು ಜ್ಞಾಪಕ ಇಲ್ಲ. ನನ್ನ ಸ್ನೇಹಿತೆ ಒಬ್ಳು ಇತ್ತೀಚೆಗೆ ಹೇಳಿದ್ಲು, 3 ವರ್ಷವೂ ನೀನೇ ನಾಟಕ ಬರೆದು ನಾವು ನಾಟಕ ಮಾಡಿದ್ವಿ ಸ್ಕೂಲ್ ಯೂನಿಯನ್ ಡೇಲಿ, ಸ್ಕೂಲ್ ಡೇನಲ್ಲಿ ಅಂತ ಹೇಳಿದ್ರು. ಆದ್ದರಿಂದ ನಾನು ನಾಟಕದಿಂದೇ ಪ್ರಾರಂಭ ಮಾಡಿದೆ ಅಂತ ನನಗೆ ಗೊತ್ತಾಯಿತು. ಬಟ್ ನನ್ನ ಹತ್ರ ಯಾವುದು ಆಗ ಬರೆದಿದ್ದು ಯಾವುದು ಇದು ಇಟ್ಕೊಂಡಿಲ್ಲ, ಸ್ಕ್ರಿಪ್ಟ್ಗಳು ಇಟ್ಕೊಂಡಿಲ್ಲ. ಆಮೇಲೆ PUCಗೆ ಬರ್ತಲೂ ನಾನು ಕವಿತೆಯಿಂದ ನನ್ನ ಬರವಣಿಗೆಯನ್ನು ಆರಂಭಿಸಿದೆ. ಕವಿತೆ ಜೊತೆಗೆ ಸಣ್ಣ ಕಥೆಗಳು, ಲೇಖನಗಳು ಹೀಗೆ ಬರೆಯೋಕ್ಕೆ ಶುರು ಮಾಡಿದೆ. ಜೊತೆಗೆ ನೀವು ಓದಿದ್ದು ಕನ್ನಡ MA, ಅದರಲ್ಲೂ ಕೂಡ ನೀವು ಚಿನ್ನದ ಪದಕದೊಂದಿಗೆ ಹೊರಗೆ ಬಂದವರು ಇಲ್ವಾ? ಚಿನ್ನದ ಪದಕ ಅಲ್ಲ, ನಾನು ಡಿಸ್ಟಿಂಕ್ಷನ್ ಅಲ್ಲಿ ಹೊರಗೆ ಬಂದವರು ನೀವು. ಹೌದು. ಕನ್ನಡ ಸಾಹಿತ್ಯವನ್ನ ಓದ್ತಾ ಓದ್ತಾ ಮತ್ತಷ್ಟು ಸಾಹಿತ್ಯ ಕೃಷಿಗೆ ಇಂಬು ಕೊಡ್ತಾ ಅಂತ? ಖಂಡಿತ. ನನಗೆ ಚಿಕ್ಕ ವಯಸ್ಸಿಂದ ಕನ್ನಡ ಅಂದರೆ ತುಂಬ ಇಷ್ಟ. ಅದರಲ್ಲೂ ಹಳಗನ್ನಡ ಅಂದರೆ ನಮ್ಮ ಟೀಚರ್ಸ್ ಪಾಠ ಮಾಡ್ತಾಯಿದ್ರೆ ತುಂಬ ಆಸಕ್ತಿಕರವಾಗಿ ಕೇಳಿಸ್ಕೊತಾ ಇದ್ದೆ. ನನಗೆ ಕನ್ನಡ ನನ್ನ ಮೊದಲ ಆದ್ಯತೆ. ನಾನು PUCಗೆ ಬಂದಾಗ ನಾನು ಸೈನ್ಸ್ ತೊಗೊಂಡಿದ್ದೆ. ಏಕೆಂದರೆ ಮುಂದೆ BSc ಅಥವಾ ನಮ್ಮ MBBS ಹೋಗಬೇಕು ಅನ್ನೋ ಉದ್ದೇಶ ಇತ್ತು. ಆದರೂ ಕೂಡ PCB ಅಂತ ಇತ್ತು ಅವಾಗ. PCB ತೊಗೊಂಡಿದ್ರು ಕೂಡ ಕನ್ನಡದಲ್ಲಿ ನಮಗೆ G ವೆಂಕಟಸುಬ್ಬಯ್ಯನವರು ಗುರುಗಳಾಗಿದ್ದರು. ಇನ್ನೂ ಅನೇಕ ಒಂದು ದೊಡ್ಡ ದೊಡ್ಡ ಅಧ್ಯಾಪಕರೆಲ್ಲ ಇದ್ದರು. ನನ್ನಲ್ಲಿ ಆಸಕ್ತಿನ ಕೆರಳಿಸಿದ್ರು. ನನಗೂ ಅಷ್ಟೇ ಒಂದು ಆಸಕ್ತಿ ಇದ್ದರಿಂದ ಕನ್ನಡದಲ್ಲಿ ಒಳ್ಳೆಯ ಅಂಕೆಗಳೊಂದಿಗೆ ನಾನು ಪಾಸ್ ಮಾಡಿದೆ PUC. ಅದಾದಮೇಲೆ ನಾನು ಕನ್ನಡ ಆನರ್ಸ್ ಮಾಡಿದೆ. ಅವಾಗ ಕನ್ನಡ ಆನರ್ಸ್ ಇತ್ತು. ಅಂದರೆ ಪೂರ್ತಿ ಎಲ್ಲ ವಿಷಯಗಳು ಕೂಡ ಕನ್ನಡನೇ ಇರ್ತಾ ಇತ್ತು. ಒಂದು ಎಕನಾಮಿಕ್ಸು, ಒಂದು ಸಂಸ್ಕೃತ, 2 ಇರ್ತಾ ಇತ್ತು ಅಷ್ಟೇ. ಅದು ಏನು BScಗೆ ಸೇರಿದವಳನ್ನ ನಮ್ಮ ಗುರುಗಳು G ವೆಂಕಟಸುಬ್ಬಯ್ಯನವರು, ನೀನಿಷ್ಟು ಕನ್ನಡದಲ್ಲಿ ಒಳ್ಳೆ ಇದಿದೆ, ನಿನಗೆ ಆಸಕ್ತಿ ಇದೆ, ನಿನಗೆ ಶ್ರಮನೂ ಪಡ್ಬೋದು, ನೀನು ಖಂಡಿತ ಕನ್ನಡ ಆನರ್ಸ್ ಮಾಡು ಅಂತ ಕರೆದ್ರು. ಹೀಗಾಗಿ BSc ಸೇರಿದವಳು ಆಮೇಲೆ ಅಲ್ಲಿ ನಾನು ಬಿಟ್ಬಿಟ್ಟು ಕನ್ನಡ ಆನರ್ಸ್ಗೆ ಸೇರಿಕೊಂಡು 3 ವರ್ಷ ಕನ್ನಡ ಆನರ್ಸಲ್ಲಿ ಕೂಡ ಡಿಸ್ಟಿಂಕ್ಷನಲ್ಲೇ ಪಾಸ್ ಮಾಡಿದೆ. ಅಲ್ಲಿ ಕನ್ನಡ ಸಮೃದ್ಧಿಯಾಗಿ ಎಲ್ಲ ಕನ್ನಡ ಸಾಹಿತ್ಯ, ಹಳಗನ್ನಡ ಕಾವ್ಯಗಳು ಎಲ್ಲ ಭಾಳ ನಾಟಕಗಳು ಇದನ್ನೆಲ್ಲ ಅಧ್ಯಯನ ಮಾಡೋಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ತು. ನಂಗೆ ಮೊದಲೇ ಕನ್ನಡ ಇಷ್ಟ ಇದ್ದಿದ್ದರಿಂದ, ನಮ್ಮ ಗುರುಗಳ ಬೆಂಬಲದಿಂದ ಮತ್ತು ಅವರ ಒಂದು ಶಿಕ್ಷಣದಿಂದ ಅವ್ರು ಕೊಟ್ಟಂಥ ಉಪನ್ಯಾಸಗಳು, ಇದರಿಂದ ನಾನು ಕನ್ನಡನೇ ಪ್ರಧಾನವಾಗಿ ಪಾಸ್ ಮಾಡೋಂಗಾಯಿತು.
ಮತ್ತೆ ಈ 35 ಕಾದಂಬರಿಗಳು, 250 ಸಣ್ಣ ಕಥೆಗಳು ಇದೆಲ್ಲ ಇದೆಯಲ್ಲ ಆ ಲೆಕ್ಕ. ಇಷ್ಟೆಲ್ಲ ಬರೀಬೇಕಾದ್ರೆ ಸಮಯ ಹೊಂದಿಸ್ಕೊಳ್ಳೋದು ನಿಜಕ್ಕೂ ಕಷ್ಟ. ಮನಸ್ಸಿದ್ರೆ ಮಾರ್ಗ ಅಂತ ನೀವು ಹೇಳ್ಬಿಟ್ರಿ. ಇದಲ್ಲದೆ ಬೇರೆ ಕಲೆಯ ಕಡೆಗೂ ಕೂಡ ನೀವು ಆಸಕ್ತಿಯನ್ನು ತೋರಿದ್ದೀರಿ. ನಾಟಕಗಳಿರಬಹುದು, ನೃತ್ಯ ಇರಬಹುದು. ನೀವೇ ನೃತ್ಯಗಾತಿಯಾಗಿ ಕೂಡ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾಟ್ಯ ಮಾಡಿದ್ದೀರಿ. ಈ ಎಲ್ಲ ಆಸಕ್ತಿಗಳನ್ನು ಕೂಡ ನಿಮ್ಮಲ್ಲಿ ಬೆಂಬಲಿಸಿದವರು ಯಾರು? ನಿಮ್ಮ ಮನೆಯಲ್ಲಿ ಸಹಕಾರ ಹೇಗಿತ್ತು? ನಮ್ಮ ಮನೆಯಲ್ಲಿ ತುಂಬ ಸುಸಂಸ್ಕೃತ ಒಂದು ಹಿನ್ನೆಲೆ ಇತ್ತು, ಸಂಸ್ಕಾರ ಇತ್ತು. ನಮ್ಮ ಮನೆಯಲ್ಲಿ ನಮ್ಮ ತಂದೆ, ನಮ್ಮ ತಾತ ಅವರು ಕನ್ನಡ ಮತ್ತು ಸಂಸ್ಕೃತ ವಿದ್ವಾಂಸರಾಗಿದ್ದರು, ಪಂಡಿತರಾಗಿದ್ದರು. ನಂಗೆ ಬಹುಶಃ ರಕ್ತಗತವಾಗಿ ಬಂದಿರ್ಬೋದೇನೋ. ನಮ್ಮ ತಂದೆ ಚೀಫ್ ಇಂಜಿನಿಯರ್ ಆಗಿದ್ದರು. ಅವ್ರ ಎಂಜಿನಿಯರಿಂಗ್ ಸೈಡು 1926 BE ಪಾಸ್ ಮಾಡಿದವರು ಅವರು. ಆದರೆ ನಮ್ಮ ಮನೇಲಿ ಎಲ್ಲರಿಗೂ ಒಂಥರ ಕನ್ನಡ, ಸಂಸ್ಕೃತ ಎಲ್ಲ ಈ ಹಿನ್ನೆಲೆ ಇದ್ದಿದ್ದರಿಂದ ನನಗೆ ಈ ನಾಟಕ, ನೃತ್ಯ ಇದ್ರ ಬಗ್ಗೆ ಎಲ್ಲ ತುಂಬ ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಇತ್ತು. ಶಾಲೆಯಲ್ಲಿ ನೃತ್ಯ ಮಾಡ್ತಾ ಇದ್ದೆ, ನಾಟಕದಲ್ಲಿ ಒಂದು ಭಾಗವಹಿಸ್ತಾ ಇದ್ದೆ, ಮತ್ತು ಕವಿತಾ ವಾಚನ ಇದೆಲ್ಲ ಮಾಡ್ತಾ ಇದ್ದೆ. ಆದರೆ ಅವಾಗೇನು ಕವಿತೆ ಬರೀತಿರಲಿಲ್ಲ. ಒಂದು ಕಲ್ಪನಾ ಶಕ್ತಿ, ಒಂದು ಸೃಜನಶೀಲತೆ ಒಳಗೊಳಗೆ ಇತ್ತು. ಆಮೇಲೆ ನಾಟಕಗಳು ಮಾಡ್ತಿದ್ದೆ ಪ್ರಧಾನವಾಗಿ. PUCಗೆ ಬಂದಮೇಲೆ ಕವಿತೆಗಳು ಶುರು ಮಾಡಿದೆ. ಕವಿತೆಗಳು ಬರೀತಾನೆ ನಮ್ಮ ವಿಜಯ ಕಾಲೇಜಲ್ಲಿ ಓದಿದ್ದು, ಬಸವನಗುಡಿ ವಿಜಯ ಕಾಲೇಜಲ್ಲಿ. ಅಲ್ಲಿ ನನಗೆ ಒಳ್ಳೆ ಪ್ರೋತ್ಸಾಹ ಸಿಕ್ತು. ಈ ನಾಟಕಗಳಲ್ಲಿ ನನಗೆ ಅಭಿನಯಿಸೋಕ್ಕೆ ಅವಕಾಶ ಕೊಟ್ಟರು, ಮತ್ತು ನೃತ್ಯದಲ್ಲೂ ಕೂಡ ಅವಕಾಶ ಕೊಟ್ಟರು. ಮತ್ತು ಎಲ್ಲ ಕಡೆ ಅಂತರ ಕಾಲೇಜು ಸ್ಪರ್ಧೆಗಳಲ್ಲಿ ಹೋಗಿ ಕವಿತಾ ಸ್ಪರ್ಧೆಗಳಲ್ಲಿ ಮೊದಲನೇ ಬಹುಮಾನ ತಗೊಳ್ತಾ ಇದ್ದೆ. ನಮ್ಮ ಮನೆಯಲ್ಲಿ ತುಂಬ, ನಮ್ಮ ತಂದೆ ತಾಯಿ ಎಲ್ಲರೂ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಪ್ರತಿಯೊಂದಕ್ಕೂ ಬೆಂತಡ್ತಾ ಇದ್ರು. ಬೆಂತಡ್ತಾ ಇದ್ದರೆ ನಮಗೆ ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ. ಪ್ರತಿಯೊಂದೂ ಚೆನ್ನಾಗಿದೆ, ಮುಂದುವರಿಸು ಅಂತ ಹೇಳಿ. ಮತ್ತು ನಮ್ಗೆ ಶಾಲೆ, ಕಾಲೇಜಲ್ಲಿ ಎಲ್ಲ ಕಡೆ ತುಂಬ ಪ್ರೋತ್ಸಾಹ ಸಿಕ್ತು. ಹಾಗಾಗಿ ನಾನು ಕಾಲೇಜಲ್ಲಿ, ವಿಜಯ ಕಾಲೇಜಲ್ಲಿ 3 ವರ್ಷವೂ ಕೂಡ ತುಂಬ ಎಲ್ಲ ಕವಿತಾ ಸ್ಪರ್ಧೆಗಳಲ್ಲಿ, ನಾಟಕ ಸ್ಪರ್ಧೆಗಳಲ್ಲಿ ಎಲ್ಲ ಭಾಗವಹಿಸಿ ಬಹುಮಾನಗಳು ಬಂದಿದೆ. ಮತ್ತು ಅಲ್ಲಿ ಕನ್ನಡ ಸಂಘನೂ ಇತ್ತು, ಅದರೊಳಗೂ ಇದ್ದೆ ನಾನು ಕಾರ್ಯಕಾರಿ ಸಮಿತಿ ಒಳಗೆ. ಎಲ್ಲ ಥರ ಫ್ಯಾಷನ್ ಶೋ, ಪ್ರತಿಯೊಂದು ನಿಮಗೆ ಸೋಷಲ್ ಸರ್ವೀಸು ಎಲ್ಲ ಸಮಗ್ರವಾದ ಎಲ್ಲ ಒಂದು ಅಭಿವೃದ್ಧಿ ಆಗೋಕ್ಕೆ ತುಂಬ ಅವಕಾಶ ಆಯಿತು. ಅದಾದಮೇಲೆ ನಾನು ಸೆಂಟ್ರಲ್ ಕಾಲೇಜಲ್ಲಿ ಕನ್ನಡ MA ಮಾಡಿದೆ. ಅಲ್ಲಿ 2 ವರ್ಷ ಇದನ್ನೇ ನಾನು ಮುಂದುವರಿಸಿದೆ. ನಾನು PUCಲೇ ಒಂದು ಕಾದಂಬರಿ ಬರೆದೆ. ಇದ್ರೊಳಗೆ ಸಮ್ಮರ್ ಹಾಲಿಡೇಸಲ್ಲಿ ಒಂದು ಕಾದಂಬರಿ ಬರೆದೆ. ಅದನ್ನು ನಮ್ಮ ಸ್ನೇಹಿತರೆಲ್ಲ ತುಂಬ ಮೆಚ್ಕೊಂಡ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ಕತೆಗಳೆಲ್ಲ ಪಬ್ಲಿಷ್ ಆಗೋಕ್ಕೆ ಶುರು ಆಗೋಯ್ತು. ಆಗ್ತಾನೆ ಸುಧಾ ಶುರು ಆಗಿತ್ತು. ಸುಧಾದಲ್ಲಿ ಕತೆಗಳು ಬಂತು, ಮಲ್ಲಿಗೆಯಲ್ಲಿ ಬಂತು, ಎಲ್ಲ ಉತ್ಥಾನದಲ್ಲಿ ಕತೆಗಳು ಬಂತು. ಇನ್ನೂ ಮಯೂರ ಶುರು ಆಗಿರಲಿಲ್ಲ, ಅಷ್ಟೊತ್ತಿಗಾಗಲೇ ಕತೆಗಳೆಲ್ಲ ಬಂತು. ಆಮೇಲೆ ನಾನು MA ಬರೋ ಹೊತ್ತಿಗೆ ಸುಮಾರಾಗಿ ಸ್ವಲ್ಪ ಜನಪ್ರಿಯ. ಆವಾಗ ಇಷ್ಟು ಜನ ಬರಿತಾ ಇರಲಿಲ್ಲ, ಮಹಿಳೆಯರು ಬರಿತಾ ಇದ್ದಿದ್ದೇ ಕಡಿಮೆ. ಹಾಗಾಗಿ ನನ್ನ ಹೆಸರನ್ನು ಗುರುತಿಸೋರು ದೊಡ್ಡ ದೊಡ್ಡ ಸಾಹಿತಿಗಳು, ಅವ್ರ ಜೊತೆ ಎಲ್ಲ ನಾನು ಒಡನಾಟ ಇಟ್ಕೊಂಡಿದ್ದೆ. ಆದ್ದರಿಂದ ನನ್ನ ಹೆಸರನ್ನೆಲ್ಲ ಗುರುತಿಸೋರು. ನನ್ನ ಕತೆಗಳೆಲ್ಲ ಆವಾಗಲೇ ಪಬ್ಲಿಷ್ ಆಗಿತ್ತು. ಕಥಾ ಸಂಕಲನ ಬಂತು, ಕಾದಂಬರಿ ಮಲ್ಲಿಗೆ ಇವರು ಬ್ಯಾಂಗ್ಳೂರು ಪ್ರೆಸ್ನವರು ಅವರು ನನ್ನ ಮೊದಲನೇ ಕಾದಂಬರಿನ ಪಬ್ಲಿಷ್ ಮಾಡಿದ್ರು. ಆಮೇಲೆ ಮಲ್ಲಿಗೆ ಇದರೊಳಗೆ ಧಾರಾವಾಹಿಯಾಗಿ ಬಂತು. ಹೀಗೆ 2 ವರ್ಷ ನಾನು MA ಮುಗಿಸೋದಕ್ಕೆ ನನ್ನ ಬರವಣಿಗೆ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಆಗಿತ್ತು. ಹೀಗೆ ಒಂದು ಹಂತ ಹಂತವಾಗಿ ನಾನು ಸಾಹಿತ್ಯದಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಅದಕ್ಕೆಲ್ಲ ಒಂದು ಒಳ್ಳೆಯ ಅವಕಾಶ ಪಡೆದು ಮನೆಯವರ ಬೆಂಬಲದಿಂದ ಮತ್ತು ನಮ್ಮ ಅಧ್ಯಾಪಕರ ಬೆಂಬಲದಿಂದ ಮುಂದೆ ಅಂತ ಹೇಳೋಕ್ಕಲ್ಲ, ಮುಂದುವರ್ಸೋಕ್ಕೆ ಸಾಧ್ಯ ಆಯಿತು. ನಿಜಕ್ಕೂ ಖುಷಿ ಆಗತ್ತೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಗೆ ತಾನು ಈ ರೀತಿ ಮಾಡಬೇಕು ಅನ್ನುವಂಥ ಆಸೆ ಇರಬಹುದು, ಆದರೆ ಒಂದು ಸಮಾಜವಾಗಿ, ಒಂದು ಪರಿಸರವಾಗಿ, ಕೌಟುಂಬಿಕ ಪರಿಸರ, ಹಾಗೆ ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಪರಿಸರಗಳು ಒಗ್ಗೂಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಎಷ್ಟೆಲ್ಲ ಸಾಧಿಸೋಕೆ ಸಾಧ್ಯ ಅನ್ನೋದಕ್ಕೆ ನಿಮ್ಮದೇ ಉದಾಹರಣೆಯನ್ನು ಕೊಡಬಹುದೇನೋ. ಯಾಕೆಂದರೆ ನಿಮ್ಮಲ್ಲಿ ಎಷ್ಟು ಛಲ ಇತ್ತೋ, ಎಷ್ಟು ಬರಿಬೇಕು ಅನ್ನುವಂಥ ದಮ್ಯ ಉತ್ಸಾಹ ಇತ್ತೋ, ಅದಕ್ಕೆ ಪೂರಕವಾಗಿ ನಿಮ್ಮ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಿಗೆ ನಿಮ್ಮ ಕುಟುಂಬ, ಹಾಗೆ ಸಮಾಜ, ಸಾಂಸ್ಕೃತಿಕ ಜಗತ್ತು ನಡೆಸಿಕೊಂಡಂತಹ ರೀತಿ ಇದೆಯಲ್ಲ, ಅದು ಬೆಂಬಲ ಕೊಟ್ಟಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಖುಷಿ ಆಗತ್ತೆ ಕೇಳ್ತಾ ಇದ್ರೆ. ನಿಮ್ ಜೊತೆ ಮಾತಾಡ್ತಾ ಇರೋಣ, ಆದ್ರೆ ಇದೀಗ ಒಂದು ಹಾಡನ್ನ ಕೇಳಿಸುವಂತಹ ಸಮಯ ಆಗಿದೆ. ಮಲೆಯ ಮಾರುತ ಚಿತ್ರದಿಂದ ಅಧರಂ ಮಧುರಂ ಅನ್ನುವಂತಹ ಗೀತೆ SPB ಅವರ ದನಿಯಲ್ಲಿ. ಇದಾದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಸರಿ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ YK ಸಂಧ್ಯಾ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನ. ನಿಮ್ಮ ಪ್ರಶ್ನೆಗಳೇನಿದ್ರು ನಮಗೆ ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಕಾರ್ಯಕ್ರಮದಲ್ಲಿ ಮಾತುಕತೆಯೊಂದಿಗೆ ಸಾಕ್ತಾ ಇದ್ದೀವಿ YK ಸಂಧ್ಯಾ ಶರ್ಮಾ ಅವರೊಂದಿಗೆ. ನೀವೀಗಾಗಲೇ ಹೇಳಿದ್ದೀರಿ, ನಿಮ್ಮ ಹೈಸ್ಕೂಲ್ ದಿನಗಳಲ್ಲೇ ನಾಟಕ ರಚನೆಯನ್ನ ಮಾಡಿದ್ದೀರಿ, ನಾಟಕಗಳಲ್ಲಿ ಪಾತ್ರವಹಿಸಿದ್ದೀರಿ. ಅದಾದ್ಮೇಲೂ ಕೂಡ ನಾಟಕಕ್ಕೆ ನಿಮ್ಮ ಕುಟುಂಬದಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು ಅಂತ ಹೇಳ್ತಾ ಇದ್ದೀರಿ. 47 ವರ್ಷಗಳಿಂದ ನೀವು ಸಂಧ್ಯಾ ಕಲಾವಿದರು ಅನ್ನುವಂಥ ಹವ್ಯಾಸಿ ನಾಟಕ ತಂಡದ ಸ್ಥಾಪಕಿ, ಅಧ್ಯಕ್ಷೆ ಕೂಡ.
ಆ ನಾಟಕದೆಡೆಗಿನ ಒಲವು ಹೇಗೆ ನಿಮ್ಮನ್ನ ಬೆಳೆಸಿದೆ ಅಂತ ಅನ್ಸುತ್ತೆ? ಮತ್ತಿದೀಗ ನಾಟಕ ರಂಗ ಈಗ 47 ವರ್ಷದ ಹಿಂದೆ ಇದ್ದ ಹಾಗೆ ಇವತ್ತಿಲ್ಲ. ಪ್ರೇಕ್ಷಕರು ಕೂಡ ಬದಲಾಗಿದ್ದಾರೆ, ನಾಟಕ ರಂಗ ಕೂಡ ಬದಲಾವಣೆಗೆ ಒಡ್ಡುಕೊಂಡು ಬೇರೆ ರೀತಿಯಾಗಿ ಮಾರ್ಪಾಡುಗೊಂಡಿದೆ, ಬೆಳೀತಾ ಬಂದಿದೆ. ಹೌದು. ಇಂಥ ಸಮಯದಲ್ಲಿ ನಿಮಗೆ ನಾಟಕ ಅಂದ್ರೆ ಏನನ್ಸತ್ತೆ, ಹೇಗನ್ಸತ್ತೆ? ನಾನು ಆಗ್ಲೇ ಹೇಳ್ದಂಗೆ ನನಗೆ ಪ್ರೌಢಶಾಲಾ ದಿನಗಳಿಂದಲೇ ನಾಟಕದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಈ ಹರಿಕತೆಗಳು ಕೇಳೋದು ಅಂದರೆ ನಂಗೆ ತುಂಬ ಇಷ್ಟ. ನಮ್ಗೆ ಆಗಿದ್ದಿದ್ದೇ ಬೇರೆ ಯಾವುದೇ ಒಂದು ಮನೋರಂಜನೆ ಕಾರ್ಯಕ್ರಮಗಳಿರಲಿಲ್ಲ. ಆಕಾಶವಾಣಿ ಇತ್ತು, ಟಿ ವಿ ಇರಲಿಲ್ಲ. ಮತ್ತು ಈ ಹರಿಕತೆ ಅವಾಗ ತುಂಬ ಪಾಪ್ಯುಲರ್ ಆಗಿತ್ತು. ಎಲ್ಲರೂ ಹರಿಕತೆ ನೋಡೋಕ್ಕೆ ಸಾವಿರಾರು ಜನ ಕೇಳೋಕ್ಕೆ ಬರ್ತಾಯಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಹರಿಕತೆ ಕೇಳ್ತಿದ್ರಿಂದ ಅದರಲ್ಲಿ ಸಂಗೀತ ಇದೆ, ನಾಟಕದ ಅಂಶ ಇದೆ, ಆಮೇಲೆ ಅಲ್ಲಿ ಅದು ಎಲ್ಲ ಒಂದು ಸಂಸ್ಕೃತಿಯ ಬಿಂಬವಾಗಿದ್ದರಿಂದ ಅದರಲ್ಲಿ ಆ ನಾಟಕ, ಸಂಗೀತ ಇದೆಲ್ಲ ನಂಗೆ ತುಂಬ ಕಥಾ ಕಾಲಕ್ಷೇಪ ಕೇಳೋದು ತುಂಬ ಇಷ್ಟ ಆಗ್ತಾಯಿತ್ತು. ಇದು ನನ್ನ ಮೇಲೆ ಪರಿಣಾಮ ಬೀರಿರ್ಬೋದು. ಹೀಗಾಗಿ PUC ಹೊತ್ತಿಗೆ ಕಾಲೇಜು ಅಂದರೆ ಅಲ್ಲಿ ಆ್ಯನ್ಯುವಲ್ ಡೇಗೆಲ್ಲ ನಾಟಕ ಮಾಡಿಸ್ತಾರಲ್ಲ, ಹಾಗೆ ನಾನು ನಾಟಕಗಳಿಗೆ ಸೇರಿಕೊಂಡೆ, ಸ್ಪರ್ಧೆಗಳಿಗೆ ಹೋಗಿದ್ದೆ, ನಾಟಕದಲ್ಲಿ ಭಾಗವಹಿಸಿದೆ. ಅಷ್ಟೊತ್ತಿಗೆ 3 ವರ್ಷವೂ ಕೂಡ ಆನರ್ಸಲ್ಲೂ ನಾಟಕಗಳು ಮಾಡ್ತಿದ್ದೆ. ಆಮೇಲೆ MA ಬಂದಾಗೂ ಕೂಡ ನಾಟಕಗಳು ಮಾಡ್ತಾಯಿದ್ದೆ. ಬೇರೆ ಬೇರೆ ಹವ್ಯಾಸಿ ತಂಡಗಳೆಲ್ಲ ಇತ್ತು. ಆಮೇಲೆ ನಾನು ಮದುವೆ ಆಯಿತು. ಮದುವೆ ಆದರೆ ನಮ್ಮ ಪತಿನೂ ಕೂಡ SV ಕೃಷ್ಣ ಶರ್ಮಾ ಅಂತ ಇಸ್ರೋಲ್ ಸೀನಿಯರ್ ಸೈಂಟಿಸ್ಟ್ ಆಗಿದ್ದರು. ಅವರು ನಾಟಕ ಬರೀತಿದ್ರು, ಡೈರೆಕ್ಟ್ ಮಾಡ್ತಾಯಿದ್ರು, ಆ್ಯಕ್ಟ್ ಮಾಡ್ತಾಯಿದ್ರು, 3 ಮಾಡ್ತಾಯಿದ್ರು. ಆಮೇಲೆ ನಮ್ಮ ಮದುವೆನೂ ಆಯಿತು. ಸರಿ, ಹೇಗಿದ್ರು ಇಬ್ಬರಿಗೂ ಒಂದೇ ಕ್ಷೇತ್ರದಲ್ಲಿ ಒಲವಿರೋದ್ರಿಂದ, ಅಭಿರುಚಿ ಒಂದೇ ಥರ ಇದ್ದರಿಂದ ನಾವೊಂದು ಸಂಧ್ಯಾ ಕಲಾವಿದರು ಅಂತ ತಂಡ ಮಾಡ್ಕೊಂಡ್ವಿ. ಅವ್ರು ಬೇರೆ ಹೆಸರಲ್ಲಿ ತಂಡ ಮಾಡಿದ್ರು ಮೊದಲು. ನನ್ನ ಮದುವೆ ಆದಮೇಲೆ ನಾನು ತುಂಬ ತೊಡಕೊಂಡಿದ್ದರಿಂದ ನನ್ನ ಹೆಸರೇ ಇಟ್ಟರು. ಇದು 47 ವರ್ಷ ಆಯಿತು ನಾವು ಈ ತಂಡವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅನೇಕ ಜನಪ್ರಿಯ ನಾಟಕಗಳನ್ನು, ಹೆಚ್ಚು ಕಡಿಮೆ ಎಲ್ಲ ನಮ್ಮ ಯಜಮಾನರು ಬರೆದಿರೋ ನಾಟಕಗಳೇ. ಸುಯೋಧನ, ಪೊಲೀಸ್ ಜನ ಪ್ರಣಯಕತೆ, ಸೊಹರಾಬ್ ರುಸ್ತುಂ, ಮುಖವಾಡ, ಸತ್ಯಂವದ, ಇನ್ನು ಮುಂತಾದ ನಾಟಕಗಳನ್ನ ಅವರು ಬರೆದಿದ್ದಾರೆ. ಎಲ್ಲ 100 ಶೋವರೆಗೂ ನಾವು ಮಾಡಿದ್ದೀವಿ. ನಾನು ರಂಗದ ಮೇಲೆ ಮಾಡ್ತಾ ಇದ್ದವಳು. ಇದಕ್ಕೆ ಬೆಂಬಲ ಬೇಕಾಗುತ್ತೆ. ತುಂಬ ನಾಟಕ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಸಂಘಟನೆ ಮಾಡಬೇಕು. ಅದಕ್ಕೋಸ್ಕರ ನಾನು ಹಿನ್ನೆಲೆ ನೇಪಥ್ಯಕ್ಕೆ ಸರಿದು ನಾನು ಆವಾಗ ಲೈಟು ಮಾಡ್ತಿದ್ದೆ, ಸೌಂಡು ಮಾಡ್ತಿದ್ದೆ. ಆಮೇಲೆ ರಂಗದ ಮೇಲೆ ಮಾಡೋರು ನಾನು ಅದನ್ನು ಸಂಘಟನೆ ಮಾಡಿ, ಏರ್ಪಾಡು ಮಾಡಿ ನಾಟಕಗಳ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ತಾ ಇದ್ದೆ. ಹೀಗೆ 47 ವರ್ಷದಿಂದ ನನ್ನ ಅಭಿನಯ ಇವಾಗ ಇಲ್ಲ. ಈಗೆಲ್ಲ ನಾನು ಯಾರ್ಯಾರು ಅಭಿನಯ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸಂಘಟನೆ ಮಾಡಿ ಎಲ್ಲ ಶೋಸ್ ಅರೇಂಜ್ ಮಾಡೋದು, ಅದು ತುಂಬ ಕಷ್ಟದ ಕೆಲಸನೇ. ಅದರಿಂದ ನಮ್ಮ ಯಜಮಾನರು ಒಂದು 100 ಶೋವರೆಗೂ ಪೊಲೀಸ್ ಜನ ಪ್ರಣಯಕತೆ, ಸುಯೋಧನ ಅವರೇ ಬರೆದು ಡೈರೆಕ್ಟ್ ಮಾಡಿರೋದು, ಅವರೇ ಆ್ಯಕ್ಟ್ ಮಾಡೋದು. ನಾನು ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಬೆಂಬಲ ಕೊಟ್ಟೆ. ಈಗ ನಾವು ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಹೆಚ್ಚಿಗೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಯುವಕರನ್ನೆಲ್ಲ ತಂಡ ಕಟ್ಟಿ ಇವಾಗ ನಾವು ನಾಟಕಗಳನ್ನ ಮಾಡಿಸ್ತಾ ಇದ್ದೀವಿ. ಈಗ ಕೂಡ ಮುಂದಿನ ವಾರ ಕೂಡ ಚೌಡಯ್ಯ ಇದರೊಳಗೆ ನಮ್ಮ ಸುಯೋಧನ ನಾಟಕ ಇದೆ 7ನೇ ತಾರೀಕು. ಹೀಗೆ ವರ್ಷದುದ್ದಕ್ಕೂ ನಾಟಕಗಳನ್ನು ಮಾಡ್ತಾ ಸಕ್ರಿಯವಾಗಿದ್ದೀವಿ. ಇದು ಇವಾಗ ತುಂಬ ಕಷ್ಟ. ಆಗಿನ ಕಾಲದಲ್ಲಿ ಪ್ರೇಕ್ಷಕರು ಸಿಕ್ಕಾಪಟ್ಟೆ ಸೇರೋರು, ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾವಿರಾರು ಜನ ಸೇರೋರು. ಇವತ್ತು ನಾಟಕ ನೋಡೋಕೆ ಬಂದರೆ 150-200 ಜನ. ಥಿಯೇಟ್ರುಗಳು ಚಿಕ್ಕದಾಗಿರುತ್ತೆ, 200 ಜನ ಬಂದುಬಿಟ್ರೆ ಅಯ್ಯೋ ಅಷ್ಟೇ ಪುಣ್ಯ ಅನ್ಕೋತೀವಿ. ಆದರೆ ನಾವು ಸಾವಿರಾರು ಜನಕ್ಕೆ ಮಾಡಿದವರು, ನಮ್ಗೆ ಆ ಅನುಭವ ಬೇರೆ, ಭಾಳ ಸಂತೋಷ. ಏನು ಕರೆದ್ರೂ ನಾಟಕ ಅಂದರೆ ಎಲ್ಲರೂ ಬರೋರು. ಇವತ್ತು ಮನೋರಂಜನೆಗಳು ಬೇರೆ ಇರೋದ್ರಿಂದ ಅವ್ರುಗಳಿಗೆ ಏನೇನೋ ಎಂಗೇಜ್ಮೆಂಟ್ ಇರುತ್ತೆ, ಅವ್ರು ನಾಟಕಕ್ಕೆ ಬರೋದು ಭಾಳ ಕಷ್ಟ. ಆಮೇಲೆ ಹವಾಗುಣನೂ ಸರಿ ಇರಲ್ಲ. ಆಮೇಲೆ ಡಿಸ್ಟೆನ್ಸ್ಗಳು, ಥಿಯೇಟ್ರ್ಗಳು ಒಂದು ಕಡೆ ಎಲ್ಲೋ ದಕ್ಷಿಣದಲ್ಲಿದ್ದರೆ ಉತ್ತರದ ಮೂಲೆಯಲ್ಲಿ ಇರುತ್ತೆ. ಆ ನಾಟಕಕ್ಕೆ ಹೋಗ್ಬೇಕು ಅಂದರೆ ತುಂಬ ಕಷ್ಟ, ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಜನರ ಹತ್ರ ಸಮಯ ಕೂಡ ಇಲ್ಲ ಅನ್ಸುತ್ತೆ. ಇವಾಗ ಹವ್ಯಾಸಿ ಕಲಾವಿದರಿಗೆ ಟ್ರಾವೆಲ್ಗೆ ಎಷ್ಟು ಸಮಯ ಹೋಗುತ್ತೆ, ಮತ್ತೆ ಪ್ರಾಕ್ಟೀಸ್ಗೆ ಬರಲೇಬೇಕು. ನಾಟಕ ಅನ್ನೋದು ಬರೀ ಒಬ್ಬರ ಕಡೆಯಿಂದ ಆಗುವಂಥದ್ದಲ್ಲ, ಅಷ್ಟು ಜನರು ಸಂಘಟಿತರಾಗಿ ಸೇರಿ ಪ್ರಾಕ್ಟೀಸ್ ಮಾಡ್ತಾ ಆಗ್ಬೇಕಾಗಿರುವಂಥದ್ದು. ಅದು ಸ್ಕ್ರಿಪ್ಟ್ ನಲ್ಲಿ ಒಂದಿದ್ರೆ ಕಡೆಗೆ ತೆರೆ ಮೇಲೆ ಬರ್ಬೇಕಾದ್ರೆ ಅದು ಪಡೆಯುವಂಥ ರೂಪ ಇದೆಯಲ್ಲ, ಆ ಒಂದು ಅಚ್ಚರಿಯ ಮಾರ್ಪಾಡಾಗಬೇಕು ಅಂತಂದ್ರೆ ಜೊತೆ ಸೇರ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆಗಷ್ಟೇ ಸಾಧ್ಯ. ನಾಟಕದಲ್ಲಿ ಏನು ಸ್ಕ್ರಿಪ್ಟ್ ಅಲ್ಲಿ ಇರುತ್ತೆ, ಒಂದು ವರ್ಡ್ ಆ ಕಡೆ ಈ ಕಡೆ ಹೋಗಿ ಬಿಡಲ್ಲ ನಮ್ಮ ಮನೇಲಿ ಅವರು. ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಏನೋ ಒಂದು ಕಲ್ಪನೆ ಇಟ್ಕೊಂಡು ಬರ್ದಿರ್ತಾರೆ. ಅವ್ರುಗಳು ಎಲ್ಲ ಪದಗಳನ್ನ ಬದಲಾಯಿಸೋದು ಆ ಥರ ಮಾಡಕ್ ಬಿಡಲ್ಲ. ಅದಕ್ಕೇನೆ ತಿಂಗಳಾನ್ಗಟ್ಟೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ, ಡೈರೆಕ್ಷನ್ ಮಾಡಿ ಮೂಮೆಂಟ್ಸು ಇದೆಲ್ಲ ಹೇಳ್ಕೊಟ್ಟು ರಂತ್ರು ಎಲ್ಲ ಇದು ಮಾಡಿ ಎಲ್ಲ ಸಿದ್ಧವಾದ್ಮೇಲೆ ನಾವು ನಾಟಕ ಪ್ರದರ್ಶನ ಕೊಡ್ತೀವಿ. ಅಂದರೆ
ಹಿಂದೆಲ್ಲ ಏನು ಅಂತಂದರೆ ಬೇರೆ ಬೇರೆ ಮಾಧ್ಯಮಗಳು ಕಡಿಮೆ ಇದ್ದಿದ್ದರಿಂದ ಎಲ್ಲ ಹೆಚ್ಚಿಗೆ ಅದಕ್ಕೆ ಗಮನ ಕೊಡ್ತಾಯಿದ್ರು. ಇವಾಗೆಲ್ಲ ವಿವಿಧ ಉದ್ಯೋಗಗಳಲ್ಲಿ ಇರ್ತಾರೆ ಪಾಪ ಅವ್ರು ಬಿಡುವಿನ ವೇಳೆ ಶನಿವಾರ ಭಾನುವಾರ ನೋಡ್ಕೊಂಡು ನಾವು ಮಾಡಿಸ್ತೀವಿ. ಅವ್ರು ಅಷ್ಟು ಬರೋದೇ ಹೆಚ್ಚು. ನಮ್ಗೆ ಭಾಳ ಸಂತೋಷ. ಇವತ್ತು ಎಷ್ಟು ಜನ ಸಾಫ್ಟ್ವೇರಲ್ಲಿ ಇರೋರು ಕನ್ನಡದ ಬಗ್ಗೆ ಆಸಕ್ತಿ ಇಟ್ಕೊಂಡು ಅವ್ರಿಗೆಲ್ಲ ನೋಡಿ ಸಾಂಸ್ಕೃತಿಕ ಒಂದು ಚಟುವಟಿಕೆಗಳಲ್ಲಿ ತುಂಬ ಒಂದು ಆಸಕ್ತಿ ಇದೆ. ನಮ್ಗೆ ಬರ್ತೀಯಾರಲ್ಲ ಅಷ್ಟು ಸಂತೋಷ. ಏನು ಅಂದರೆ ಪ್ರೇಕ್ಷಕರ ಕೊರತೆ ಏನು, ಒಂದು ಎಲ್ಲ ಸಣ್ಣ ಸಣ್ಣ ಥಿಯೇಟ್ರು 200 ಜನ ಬಂದರೆ ಹೆಚ್ಚೆಚ್ಚು. ಅಷ್ಟೆಲ್ಲ ನಾವು ಕಷ್ಟಪಟ್ಟು ಇದು ಮಾಡಿ 1000 ಜನ ತಲುಪದೇ ಇದ್ರೆ ಹೇಗೆ ಆಗಲ್ಲ. ಅದೆಲ್ಲ ಕನಸಿನ ಮಾತು. ನಾವು ಹಳೆ ಕಾಲದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ತುಂಬಿದ ಗೃಹ 1000 ಜನಕ್ಕೆ ಮಾಡ್ತಾ ಇದ್ವಿ. ಮಧ್ಯ ಎಲ್ಲ ಕೂತ್ಕೊಂಡು ನೋಡೋರು ನಾಟಕಗಳು. ಇವತ್ತು ಅನೇಕ ಕಡೆ ನಾಟಕ ನಡೀತಾ ಇರುತ್ತೆ. ಅವರವರು ಆಯ್ಕೆ ಮಾಡಿಕೊಂಡು ಯಾವ ನಾಟಕ ಬೇಕೋ ಅದಕ್ಕೆ ಹೋಗ್ತಾರೆ. ಆಮೇಲೆ ಎಷ್ಟೋ ಜನ ಅವರ ಆಸಕ್ತಿಗಳು ಬೇರೆ ಇದರಿಂದ ಸಂಗೀತಕ್ಕೆ ಹೋಗ್ತಾರೆ, ಇನ್ನು ಉಪನ್ಯಾಸಕ್ಕೆ ಹೋಗ್ತಾರೆ, ಕನ್ನಡ ಪ್ರೋಗ್ರಾಮ್ಗಳಿಗೆ ಹೋಗ್ತಾರೆ, ಎಲ್ಲ ನಾಟಕಕ್ಕೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ತುಂಬ ರಂಗಮಂದಿರಗಳ ಕೊರತೆ ಇರೋದ್ರಿಂದ ನಾಟಕ ಮಾಡೋರು ತುಂಬ ತೊಂದರೆ ಆಗಿದೆ. ಎಲ್ಲೂ ಸಿಗ್ತಾನೇ ಇಲ್ಲ. ಮಾಡಬೇಕು ಅಂತ ತಯಾರು ಮಾಡಿಕೊಂಡ್ರು ತಿಂಗಳಾಂಗಟ್ಲೆ ಮುಂಚೆ ಅರ್ಜಿ ಹಾಕ್ಕೋಬೇಕು, ಕಾಯಬೇಕು, ತುಂಬಾ ಎಲ್ಲ ಕಷ್ಟ ಇದೆ. ಆದರೆ ಆಸಕ್ತಿ ಇರೋರು ಮಾತ್ರ ಹೇಗಾದರೂ ಮಾಡಿ ನಾಟಕ ಮಾಡೇ ಮಾಡ್ತಾರೆ. ನಿಜ ನಿಜ. ಮತ್ತೆ ಕರ್ನಾಟಕ ವಾರ್ತಾ ಇಲಾಖೆಯಲ್ಲಿ 3 ದಶಕಗಳ ಕಾಲ ನೀವು ಸೇವೆ ಸಲ್ಲಿಸಿದ್ದೀರಿ. ಅದಕ್ಕೂ ಮೊದಲು ಪ್ರಜಾಮತ, ಪ್ರಜಾಪ್ರಭುತ್ವ, ಇಂಚರ ಮುಂತಾದ ಕಡೆ ಪತ್ರಕರ್ತರಾಗಿ ಕೆಲಸ ಮಾಡಿದ್ರಿ. ಪತ್ರಿಕೋದ್ಯಮದ ಅನುಭವ ಹೇಗಿತ್ತು? ನಾನು MA ಆದ ತಕ್ಷಣ ಏನಾದ್ರು ಒಂದು ಕೆಲಸ ಮಾಡಬೇಕಲ್ಲ. ನಾನು ಲೆಕ್ಚರರ್ ಆಗಿ ಒಂದು 5-6 ಕಡೆ ಹಾಕಿದೆ. ಅದು ಅನೇಕ ಅಂಶಗಳಿಂದ ನಿಮಗೆ ಗೊತ್ತಿದೆ, ತಕ್ಷಣ ಸಿಕ್ಕಲ್ಲ ಅಲ್ಲಿ ಕೆಲಸ. ಅದರಿಂದ ಏನು ಮಾಡಿದೆ, ಪತ್ರಿಕೋದ್ಯಮಕ್ಕಾದರೆ ಅಂಥ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ನಿಮಗೆ ಬರವಣಿಗೆ ಶಕ್ತಿ ಇದ್ದರೆ ಖಂಡಿತ ಅಲ್ಲಿ ಸ್ವಾಗತ. ಹಾಗಾಗಿ ನಾನು ಚಿಕ್ಕ 20-21 ವರ್ಷದವಳು ನಾನು ಪ್ರಜಾಮತದಲ್ಲಿ ಉಪಸಂಪಾದಕೀಯ ಕೆಲಸ ಮಾಡಿದೆ. ನಂಗೆ ತುಂಬ ಆಸಕ್ತಿ. ಅದರನ್ನು ನನ್ನ ಕಥಾಕ್ಷೇತ್ರನೇ ಕೊಟ್ಟಿದ್ದರು. ನಂಗೆ ತುಂಬ ಆಸಕ್ತಿ ಮೂಡ್ತು. ಆಮೇಲೆ ಈ ಇದು ಚಲನಚಿತ್ರ ಅದರದ್ದು ಆ ಒಂದು ಫೀಲ್ಡ್ದು ಲೇಖನಗಳೆಲ್ಲ ಬರೀತಿದ್ದೆ. ಅದಾದ ಪ್ರಜಾಪ್ರಭುತ್ವ ರಾಜಕೀಯದ್ದು ಒಂದು ಟ್ಯಾಬ್ಲಾಯ್ಡು ಅದರಲ್ಲಿ ಕೆಲಸ ಮಾಡಿದೆ 3 ವರ್ಷ. ಅದು ತುಂಬ ಜನದ ಪರಿಚಯ ಆಯಿತು, ಎಲ್ಲ ಕ್ಷೇತ್ರಗಳ ಪರಿಚಯ ಆಯಿತು. ಇಂಚಾರ ಪತ್ರಿಕೆಯಲ್ಲೂ ಮಾಡಿದೆ. ಆಮೇಲೆ ನನಗೆ ವಾರ್ತಾ ಇಲಾಖೆಯಲ್ಲಿ KPSCಯಿಂದ ಆಯ್ಕೆ ಆಯಿತು. ಹಾಗಾಗಿ ನಾನು ವಾರ್ತಾ ಇಲಾಖೆಗೆ ಕಾಲಿಟ್ಟು ಸುಮಾರು 3 ದಶಕಗಳವರೆಗೂ ಅಲ್ಲೇ ನಾನು ಸೇವೆ ಸಲ್ಲಿಸೋಕ್ಕೆ ಅವಕಾಶ ಆಯಿತು. ಆಗ ನೆಟ್ವರ್ಕ್ ಬೆಳೀತು ಅಂತ ಹೇಳಿದ್ರಿ ನೀವು. ಅಂದ್ರೆ ಎಷ್ಟೊಂದು ಮಹನೀಯರ ಪರಿಚಯ, ಜನದ ಪರಿಚಯ, ಎಷ್ಟು ಪ್ರೋಗ್ರಾಮ್ಗಳು. ಆಮೇಲೆ ನಮ್ಗೆ ಆಸಕ್ತಿ ಇರಬೇಕಷ್ಟೇ. ಪ್ರತಿದಿನ ಒಂದೊಂದು ಪ್ರೋಗ್ರಾಮ್ಗಳಿರೋದು. ಹೊಸ ಹೊಸ ಆಯಾಮದಲ್ಲಿ ನಾವು ಕೆಲಸ ಮಾಡೋಕ್ಕೆ ತುಂಬ ಅವಕಾಶ ಆಯಿತು. ನಿಜವಾಗ್ಲೂ ವಾರ್ತಾ ಇಲಾಖೆಯಿಂದನೇ ನಾನು ಮೊದಲನೇದಾಗಿ ಆಕಾಶವಾಣಿಯಿಂದ ಬೆಳೆದೆ ಅಂತ ಇವತ್ತಿಗೂ ಹೇಳ್ತೀನಿ. ಹಾಗೇನೆ ವಾರ್ತಾ ಇಲಾಖೆಯಲ್ಲೂ ಅಷ್ಟೇ ಎಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ನನ್ನ ಬರವಣಿಗೆಗೆ ತುಂಬ ಸ್ಫೂರ್ತಿ ದೊರೀತು. ಮತ್ತು ಅಲ್ಲೂ ಕೂಡ ಬೆಂಬಲ ಕೊಟ್ಟರು. ಅಲ್ಲೂ ಕೂಡ ನಮ್ಮಲ್ಲಿ ಜನಪದ, ಮಾರ್ಚ್ ಆಫ್ ಕರ್ನಾಟಕ ಅಂತ ಪತ್ರಿಕೆಗಳಿದೆ, ಅದಕ್ಕೂ ಕೂಡ ಸಂಪಾದಕಿಯಾಗಿ ಕೆಲಸ ಮಾಡಿದೆ. ಅದರಿಂದ ಲೇಖಕರನ್ನೆಲ್ಲ ಸಂಪರ್ಕಿಸಿ ಲೇಖನಗಳು ಮಾಡ್ತಾ ಇದ್ದೆ, ತರಿಸ್ತಾ ಇದ್ದೆ, ಬರಿತಾ ಇದ್ದೆ, ಸಂದರ್ಶನಗಳು ಮಾಡ್ತಿದ್ದೆ. ಇದು ಎಷ್ಟೊಂದು ಥರ ನನಗೆ ಅಲ್ಲಿ ಅವಕಾಶಗಳು ಒದಗಿತು. ಆಮೇಲೆ ಬೇರೆ ಬೇರೆ ಊರಲ್ಲೂ ಕೆಲಸ ಮಾಡಿ ಎಷ್ಟು ಜನಗಳು, ಆ ವ್ಯಕ್ತಿತ್ವಗಳು, ಅವ್ರು ಮಾಡೋ ಕೆಲಸಗಳ ಇದೆಲ್ಲ ನೋಡಿದ್ರೆ ಈ ಸಾಮಗ್ರಿ, ಬರವಣಿಗೆಗೆ ಸಾಮಗ್ರಿ ಒದಗೋದೇ ಅನುಭವದಿಂದ. ಈ ಅನುಭವನ ಪುಷ್ಟಿ ಮಾಡಿದ್ದು ಅಂತಂದರೆ ನನಗೆ ವಾರ್ತಾ ಇಲಾಖೆಯ 3 ದಶಕಗಳ ಅನುಭವ. ಅದರಿಂದ ಅದನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಮೇಲಿರುತ್ತೆ. ಅಲ್ಲಿ ನಾವು ಸುಮ್ಮನೆ ಆಡಳಿತದ ಕೆಲಸ ಮಾಡಿಕೊಂಡು ಆಯಿತು ಸರ್ವೀಸು ಅಂತ ಹೋದರೂ ಹೋಗ್ಬೋದು. ಆದರೆ ಅಲ್ಲಿರೋ ಅವಕಾಶವನ್ನು ನಾನು ಬಳಸ್ಕೊಂಡು ನಾವು ಚಲನಚಿತ್ರೋತ್ಸವ ಮಾಡ್ತಾಯಿದ್ವಿ. 30 ವರ್ಷವು ಎಷ್ಟು ಥರ ಚಲನಚಿತ್ರೋತ್ಸವಗಳು ನಡೀತು, ಎಲ್ಲೆಲ್ಲಿ ನಡೀತು, ಹೇಗೆ ಇದಾಯಿತು, ಎಷ್ಟು ಜನದ ಪರಿಚಯ ಆಯಿತು. ಅದರಿಂದ ಅವನೊಂದು ಪ್ರತಿ ವರ್ಷ ಅವನೊಂದು ಸಂಚಿಕೆ ತರೋರು, ಆ ಸಂಚಿಕೆಗೆಲ್ಲ ಲೇಖನ ಬರೀತಿದ್ದೆ. ಆಮೇಲೆ ಕರಡಚ್ಚು ನೋಡೋದು, ಪುಸ್ತಕ ಬರೋವರೆಗೂ ಹೊರಗಡೆ ಕೆಲಸ ಮಾಡ್ತಿದ್ದೆ. ಅದರಿಂದ ಪುಸ್ತಕ ಕ್ಷೇತ್ರದಲ್ಲೂ ಕೂಡ, ಪ್ರಕಾಶನ ಕ್ಷೇತ್ರದಲ್ಲೂ ಕೂಡ ನನಗೆ ಅನುಭವ ಬರೋಕ್ಕೆ ಇದು ಒಂದು ಕಾರಣ ಆಯಿತು. ನಿಜ. ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂತಂದ್ರೆ ಪತ್ರಿಕೋದ್ಯಮಕ್ಕೆ ಹೋದ್ರೆ ಕ್ರಿಯೇಟಿವಿಟಿ ನಶಿಸಿ ಹೋಗುತ್ತೆ. ಯಾಕೆಂದ್ರೆ ಟೈಮ್ ಲೈನ್ ಒಳಗೆ ಬರಿಬೇಕು, ಇಂಥದ್ದೇ ಆಗ್ಬೇಕು, ಇಂಥದ್ದೇ ಬರಿಬೇಕು ಅಂತ ಹೇಳಿ ಒಂದು ಚೌಕಟ್ಟಿರುತ್ತೆ. ಮತ್ತೆ ಯಾರಾದ್ರೂ ನಿರ್ದೇಶನ ಮಾಡಿದ ಹಾಗೆ ಬರಿಬೇಕಾಗತ್ತೆ. ಆ ಕಾರಣಕ್ಕಾಗಿ ಕ್ರಿಯೇಟಿವಿಟಿ ನಶಿಸಿ ಹೋಗುತ್ತೆ ಅಂತ ಹೇಳೋರೇ ಜಾಸ್ತಿ. ಆದ್ರೆ ನಿಮ್ಮ ಮಾತು ಕೇಳ್ತಿದ್ರೆ ಅದು ತಪ್ಪು ಗ್ರಹಿಕೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ವಾರ್ತಾ ಇಲಾಖೆಯಲ್ಲಿ ಇದ್ದುಕೊಂಡು, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಇದ್ದುಕೊಂಡು ನೀವು ಎಷ್ಟೆಲ್ಲವನ್ನ ಸಾಧಿಸಿದ್ದೀರಿ. ಅದರಲ್ಲೂ ಕೂಡ ಸೃಜನಶೀಲ ಬರಹಗಾರ್ತಿಯಾಗಿ ನಿಮ್ಮನ್ನ
ನೀವು ಗುರುತಿಸ್ಕೊಳ್ಳೋದ್ರಲ್ಲಿ ಇದರ ಪಾತ್ರ ಹೆಚ್ಚಿನದಿದೆ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಮಾತನ್ನ ಕೇಳ್ತಾ ಇದ್ದೆ. ಹೊರಗಡೆ ಪತ್ರಿಕೋದ್ಯಮದಲ್ಲಿ ನೀವು ಹೇಳ್ದಂಗೆ ಒಂದು ಚೌಕಟ್ಟಿದ್ರೂ ಕೂಡ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಗಳನ್ನು ಒಂದು ನಿರ್ದಿಷ್ಟ ಅವಧಿಯಲ್ಲೇ ಕೊಡಬೇಕಾಗಿರುತ್ತೆ. ಆದರೆ ನಾವು ಪತ್ರಿಕೋದ್ಯಮ ಅಂದರೆ ಅಲ್ಲಿ ವಾರಪತ್ರಿಕೆ ಇರ್ಬೋದು, ಮಾಸಪತ್ರಿಕೆ ಇರ್ಬೋದು, ಬೇರೆ ಬೇರೆ ಸಾಪ್ತಾಹಿಕಗಳಿರ್ಬೋದು, ತುಂಬ ಕ್ರಿಯೇಟಿವಿಟಿಗೆ ಅವಕಾಶ ಇದೆ. ಅದರಲ್ಲೂ ನೀವೇ ಪ್ರತಿಭೆ ಹೊಂದಿದಂಥ ಸೃಜನಶೀಲ ಏಕಕೆಯಾಗಿದ್ದರೆ ನೀವು ಮಾಡೋ ಕೆಲಸಗಳೇ ಬೇರೆ. ಬಲವಂತವಾಗಿ ಬಂದು ಕೂತು ಅಲ್ಲಿ ಕೆಲಸ ಕಲಿತು ಬರಿಬೇಕಾದ್ರೆ ಅದು ಬೇರೆ ರೀತಿಯಲ್ಲಿ ರೂಪುಕೊಳ್ಳುತ್ತೆ. ಆದರೆ ನಿಮ್ಮಲ್ಲಿ ಪ್ರತಿಭೆ ಇದ್ದರೆ, ಸೃಜನಶೀಲತೆ ಇದ್ದರೆ, ಅವಾಗ ನೀವು ಹೆಚ್ಚಿಗೆ ಕೆಲಸ ಮಾಡೋಕ್ಕೆ, ಅದು ಪ್ರಕಾಶನ ಕ್ಷೇತ್ರದಲ್ಲಿ ಅಂದರೆ ಸಾಪ್ತಾಹಿಕಗಳಲ್ಲಿ ಎಲ್ಲ ಕತೆ ಬರೆಯೋಕ್ಕೆ, ಆಮೇಲೆ ಹೊಸ ಹೊಸ ಸ್ಟೋರೀಸ್ ಮಾಡ್ಬೋದು. ನೀವು ಈ ಸಮಾಜದಲ್ಲಿರುವಂಥ ಅನೇಕ ಸಮಸ್ಯೆಗಳು, ಸಾಂದರ್ಭಿಕ ಲೇಖನಗಳು, ಇದೆಲ್ಲ ಒಂದು ಪ್ರಸ್ತುತತೆಯನ್ನು ನೋಡಿಕೊಂಡು ಆಯಾ ಇದಕ್ಕೆ ಸಮಯಕ್ಕೆ ಏನೇನು ಬೇಕು ಅದನ್ನು ನಾವು ಒಂದು ಬರಿತಾ ಹೋಗ್ಬೋದಲ್ಲ. ಸಂದರ್ಶನಗಳು ಮಾಡಿ ಮತ್ತು ಎಲ್ಲ ಸಂಗ್ರಹ ಕಾರ್ಯ ಮಾಡಿ, ಕ್ಷೇತ್ರ ಕಾರ್ಯ ಮಾಡಿ, ಅದರಿಂದ ನಾವು ಅಧ್ಯಯನ ಮಾಡಿನೂ ಕೂಡ ಅದನ್ನು ಮಾಡ್ಬೋದು. ಪತ್ರಿಕೋದ್ಯಮದಲ್ಲಿದ್ದರೂ ಕೂಡ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಆದರೆ ಅದನ್ನು ನಾವು ರೂಢಿಸ್ಕೊಂಡ್ರೆ ಎಲ್ಲಾನು ಅಷ್ಟೇನೆ, ಎಲ್ಲೇ ನೀವು ಯಾವುದೇ ಕ್ಷೇತ್ರದಲ್ಲಿ ರೂಢಿಸ್ಕೋಬೇಕು ಅಲ್ವಾ. ನಾನು ವಾರ್ತಾ ಇಲಾಖೆಯಲ್ಲೂ ಅದೇನೆ ಮಾಡಿದ್ದು. ನನಗೆ ಎಲ್ಲ ಜನಗಳು, ಅಂಥ ಜನಗಳ ಪರಿಚಯ ಎಲ್ಲ ಆಗುತ್ತೆ. ಎಷ್ಟು ಒಂದು ವ್ಯಕ್ತಿತ್ವಗಳ ಪರಿಚಯ ಆಯಿತು. ಮತ್ತು ಆಯಾ ಸನ್ನಿವೇಶಗಳು, ಅಲ್ಲಿ ರಾಜಕೀಯ ಎಲೆಕ್ಷನ್ಸ್ ನಡೀತಾ ಇತ್ತು, ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ನಡೀತಿತ್ತು. ಅದೆಲ್ಲ ಒಬ್ಬ ಲೇಖಕರಾದವ್ರಿಗೆ ಪ್ರತಿಯೊಂದು ವಿಷಯ ಸಂಗ್ರಹಣೆಗೆ ನಾವು ನೋಡುವ ಆಯಾಮಕ್ಕೆ ಒಂದು ಬೆಂಬಲ, ಒಂದು ಹೊಸ ಒಂದು ವಿಸ್ತಾರವನ್ನು ಕೊಡುವಂಥ ಕೆಲಸ ಆಯಿತು. ಅದರಿಂದ ನಾನು ಆಕಾಶವಾಣಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ನಾನು ಇಲ್ಲಿ ಬಾಲಜಗತ್ ಕಾರ್ಯಕ್ರಮಕ್ಕೆ ಬಂದವಳು. ಎಷ್ಟು ಸುಮಾರು 200 ಕಾರ್ಯಕ್ರಮದವರೆಗೂ ಎಲ್ಲ ನಿಮ್ಮಲ್ಲಿ ಎಷ್ಟು ವಿಭಾಗ ಇದೆ ಅಷ್ಟು ವಿಭಾಗದಲ್ಲೂ ಕೂಡ ಸಾಕಷ್ಟು ಕಥೆಗಳನ್ನು ಓದಿದ್ದೀನಿ, ಕವಿತೆ ಓದಿದ್ದೀನಿ, ನಾಟಕ ಮಾಡಿಸಿದ್ದೀನಿ. ಮಹಿಳೆಯರ ಇದರೊಳಗೆ ಕಾರ್ಯಕ್ರಮದಲ್ಲಿ, ಸಂವಾದ ಕಾರ್ಯಕ್ರಮದಲ್ಲಿ, ಚರ್ಚಾ ಇದರೊಳಗೆ ಸಂವಾದದಲ್ಲಿ ಎಲ್ಲದರಲ್ಲೂ ಭಾಗವಹಿಸಿದ್ದೀನಿ. ಚಿಂತನ ಇದರೊಳಗೆ ಬರೆದಿದ್ದೀನಿ. ಆಮೇಲೆ ಇಲ್ಲಿ ನಾನು ಆಡಿಷನ್ಡ್ ಆರ್ಟಿಸ್ಟ್ ಕೂಡ, ನಿಮ್ಮಲ್ಲಿ ಮಾನ್ಯತೆ ಪಡೆದ ಕಲಾವಿದೆಯಾಗಿ ನಾನು, ನಮ್ಮ ಪತಿ ಇಬ್ಬರು ಕೂಡ ಇಲ್ಲಿ ಅನೇಕ ನಾಟಕಗಳನ್ನು ಮಾಡಿಸಿದ್ದಾರೆ. ನಮಗೆ ನಾಟಕ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನಾವು ಈ ಹೊರ ಜಗತ್ತಿಗೆ ಪರಿಚಯ ಆಗಿರ್ಬೇಕಾದ್ರೆ ಆಕಾಶವಾಣಿನೂ ಕಾರಣ, ಅದರ ನಂತರ ಟಿ ವಿನೂ ಕೂಡ ಕಾರಣ. ದೂರದರ್ಶನಗೂ ಅನೇಕ ನಾಟಕಗಳನ್ನು ಬರೆದಿದ್ದೀನಿ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಅಲ್ಲೂ ಸಂದರ್ಶನಗಳು, ಕವಿತಾ ವಚನ, ಅಲ್ಲೂ ತುಂಬ ಇದರ ಸಮವಾಯಿಯಾಗಿ ಅಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಎರಡೂ ಮಾಧ್ಯಮ ಕ್ಷೇತ್ರಗಳು ಕೂಡ ಎರಡೂ ತುಂಬ ಚೆನ್ನಾಗಿ ಮಾಡೋವಂಥ, ಇದು ಪ್ರೈವೇಟ್ ಅಲ್ಲ, ಇದು ಸರ್ಕಾರಿ ಆದರೂ ಕೂಡ ಇಲ್ಲಿ ಒಂದು ಚೌಕಟ್ಟಿದೆ. ಅದರಿಂದ ಒಂದು ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಈ ಶಿಸ್ತು ಬಂತು ನಮ್ಗೆ. ಇದರಿಂದ ಎರಡೂ ಕಡೆ ನನಗೆ ಒಂದು ತುಂಬ ಅವಕಾಶ ಆಯಿತು. ನನ್ನ ವ್ಯಕ್ತಿತ್ವದ ವಿಕಸನಕ್ಕೆ ಈ ನಿಮ್ಮ 2 ಮಾಧ್ಯಮಗಳು ಮತ್ತು ನಮ್ಮ ಆಫೀಸು ವಾರ್ತಾ ಇಲಾಖೆ, ನನ್ನ ಬರವಣಿಗೆ ಕ್ಷೇತ್ರ, ನಾನು ಕತೆ ಕಾದಂಬರಿಗಳೆಲ್ಲ ಬರಿತೀನಲ್ಲ, ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ಪುಸ್ತಕಗಳೆಲ್ಲ ಕಾದಂಬರಿ ಬರೆದಿದ್ದೀನಿ, ಸಣ್ಣ ಕಥೆಗಳು. ಎಲ್ಲ ಪತ್ರಿಕೆಯವರು, ಇಂಥ ಪತ್ರಿಕೆ ಇಲ್ಲ ಅಂತಿಲ್ಲ, ಸುಧಾ, ಮಯೂರ, ತುಷಾರ, ಪ್ರಜಾವಾಣಿ, ಉದಯವಾಣಿ ಮತ್ತು ವಿಜಯವಾಣಿ, ವಿಜಯ ಕರ್ನಾಟಕದಲ್ಲಂತೂ ಈಗ ಪ್ರತಿ ವಾರ ನಂದು ನೃತ್ಯ ಲೇಖನಗಳ ವಿಮರ್ಶೆ ಹಾಕ್ತಾ ಇದ್ದಾರೆ. ನಾನೀಗ ಕಳೆದ 10 ವರ್ಷದಿಂದ ನೃತ್ಯ ಮತ್ತು ನಾಟಕ 2 ವಿಮರ್ಶೆಯ ಕ್ಷೇತ್ರವನ್ನು ಆರಿಸ್ಕೊಂಡು ಈಗ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಖುಷಿ ಆಗತ್ತೆ ನಿಜಕ್ಕೂ. ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇರುವಂತಹ ವಿಸ್ತಾರವಾದಂತಹ ಅನುಭವ, ಮತ್ತೆ ಆ ಅನುಭವದಿಂದ ನೀವು ಕಲ್ತಿರುವಂತಹ ವಿಚಾರಗಳು, ಅದನ್ನ ಗ್ರಹಿಸಿ ಅದನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ರೀತಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಜಕ್ಕೂ ಮಾತುಗಳ ಕಮ್ಮಿ ಅಂತ ಅನ್ಸುತ್ತೆ. ನಿಮ್ಮ ಮಾತುಕತೆಯನ್ನ ಮುಂದುವರಿಸೋಣ ಮತ್ತೊಂದು ಹಾಡಿನ ಮೂಲಕ. ನಿಮ್ಮಿಷ್ಟದ ಹಾಡು ಅಂತ ಹೇಳಿದ್ರಿ, ಹಾಲಲ್ಲಾದರೂ ಹಾಕು ಅನ್ನೋಂಥ ಗೀತೆ ರಾಜ್ಕುಮಾರ್ ಅವರ ಸಿರಿಕಂಠದಲ್ಲಿ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಅಲ್ಲಿ ವೈಕೆ ಸಂಧ್ಯಾ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. 35 ವರ್ಷಗಳ ಕಾಲ ನಿಮ್ಮದೇ ಸ್ವಂತ ಪ್ರಕಾಶನ ಸಂಸ್ಥೆ ನಡೆಸಿದ್ದೀರಿ. ಪುಸ್ತಕ ಪ್ರಕಾಶನ ಅನ್ನೋದು ಲಾಭದಾಯಕ ಉದ್ದಿಮೆ ಅಂತ ನಿಮ್ಗೆ ಅನ್ಸುತ್ತಾ? ಪ್ರಸ್ತುತ ಪುಸ್ತಕ ಕ್ಷೇತ್ರದಲ್ಲಿ ಇರುವಂತಹ ಸವಾಲುಗಳೇನು, ಪ್ರಕಾಶನ ಕ್ಷೇತ್ರದಲ್ಲಿ ಇರುವಂತಹ ಸವಾಲುಗಳೇನು ಅಂತ ಅನ್ಸುತ್ತೆ? ನಾನು 78ರಲ್ಲಿ ಅಭಿನವ ಪ್ರಕಾಶನ ಅಂತ ನನ್ನ ಮಗನ ಹೆಸರಲ್ಲಿ ನಾನು ಶುರು ಮಾಡಿದೆ. ಒಂದು ಸುಮಾರು 30-35 ವರ್ಷ ನಡೆಸಿದೆ. ಮೊದಲು ನನ್ನ ಕತೆ ಕಾದಂಬರಿಗಳನ್ನ ಹಾಕೊಳ್ಳೋಕ್ಕೆ ನಮ್ಮ ಮನೆಯವ್ರ ನಾಟಕ, ಯಾಕೆಂದರೆ ಪ್ರಕಾಶಕರನ್ನ ಅಪ್ರೋಚ್ ಮಾಡೋದು ಕಷ್ಟ ಆಗಿತ್ತು. ಅದರಿಂದ ನಾವೇ ಮಾಡೋಣ ಅಂತ ಹೇಳಿ ನಾವೇ ಪ್ರಕಾಶನ ನನಗೆ ಹೇಗಿದ್ರು ಸ್ವಲ್ಪ ಪತ್ರಿಕೋದ್ಯಮದಲ್ಲೂ ಅನುಭವ ಇತ್ತು, ಮತ್ತು ನನಗೆ ಮುದ್ರಣ ಕ್ಷೇತ್ರದ್ದು ಒಂಚೂರು ಎಲ್ಲ ಆಯಾಮಗಳು ಪರಿಚಯ ಇತ್ತು. ಅದರಿಂದ ನನಗೇನು ಕಷ್ಟ ಆಗಲಿಲ್ಲ. ನಾನು ತುಂಬ ಆರಾಮವಾಗಿ ಒಂದು 40-50 ಪುಸ್ತಕ ಪಬ್ಲಿಷ್ ಮಾಡಿದೆ. ನನಗೇನು ಕಮರ್ಷಿಯಲ್ ದೃಷ್ಟಿ ಇರಲಿಲ್ಲ. ನಮ್ಮ ಪುಸ್ತಕಗಳನ್ನ ನಾವು ಅಚ್ಚುಕಟ್ಟಾಗಿ ಚೆನ್ನಾಗಿ ಮುದ್ರಣ
ಮುದ್ರಣ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಆವಾಗ ನಾವು ಗ್ರಂಥಾಲಯದ ದೃಷ್ಟಿನೇ ಇಟ್ಕೊಂಡಿರಲಿಲ್ಲ. ಎಲ್ಲರೂ ಬೇರೆಯವರು ಎಲ್ಲ ಅಂಗಡಿಗಳಲ್ಲೂ ಕೊಂಡ್ಕೊಳ್ಳೋರು. ಈಗ ಬೇರೆನೇ ಒಂದು ಸೀನ್ ಕ್ರಿಯೇಟ್ ಆಗ್ಬಿಟ್ಟು ಈಗೆಲ್ಲ ಜಾಸ್ತಿ ಗ್ರಂಥಾಲಯಗಳಿಗೆ ಪುಸ್ತಕಗಳು ಹೋಗುತ್ತೆ, ಯಾರು ಪುಸ್ತಕಗಳೇ ಕೊಂಡ್ಕೊಳ್ಳೋದಿಲ್ಲ. ಆಮೇಲೆ ಇವಾಗ ಪುಸ್ತಕಗಳ ಹಿಂದೆ ಕತೆ ಕಾದಂಬರಿಗೆ ಭಾಳ ಡಿಮ್ಯಾಂಡ್ ಇತ್ತು. ಅದು ಈಗ ಹಂಗಲ್ಲ. ಈಗೆಲ್ಲ ಒಂದೊಂದ್ಸಲಿ ಸೀಸನಲ್ಲಿ ಎಲ್ಲ ಚೇಂಜ್ ಆಗ್ತಿದೆ. ಹಾಸ್ಯಕ್ಕೆ, ವೈಚಾರಿಕ ಇದಕ್ಕೆ, ಸೈನ್ಸ್ಗೆ, ಮತ್ತು ಇವಾಗ ಇಂಥದ್ದೇ ಅಂತ ಹೇಳೋಕ್ಕಲ್ಲ. ಒಂದು ಸ್ವಲ್ಪ ದಿನ ಪಾಕ ಬರೀ ಅಡುಗೆಗೆ ಪುಸ್ತಕಗಳು ಹೋಗೋದು. ಈಗ ಎಲ್ಲ ಸಂಕೀರ್ಣ ಬೇರೆ ಬೇರೆ ವಿಷಯಗಳಲ್ಲೇ ಹೋಗ್ತಾ ಇದೆ. ಟ್ರೆಂಡ್ ಚೇಂಜ್ ಆಗ್ತಾನೆ ಇದೆ ಇತ್ತೀಚಿನ ಕತೆ ದಿನಗಳಲ್ಲಿ. ಕಾದಂಬರಿ ಅಂತಾನೆ ಇಲ್ಲ. ನಾನು ಸುಮಾರು ಕಾದಂಬರಿಗಳು ಮತ್ತೆ ಒಂದು 250 ಸಣ್ಣ ಕಥೆಗಳು, ಅದೇ ಸುಧಾ, ಮಯೂರ, ತುಷಾರ, ಹೆಳನ, ತರಂಗ ಎಲ್ಲ ಪತ್ರಿಕೆಗಳಲ್ಲಿ ಬರೀತಿದ್ದೆ. ಮತ್ತು ನಮ್ಮ ಕಾಲದಲ್ಲಿ ನಮ್ಮ ಹಿರಿಯ ಲೇಖಕರೆಲ್ಲ ಓದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ನಮ್ಗೆ ಎಂಕರೇಜ್ ಮಾಡೋರು. ನಮ್ಗೆ ಏನು ಪತ್ರಗಳು ಬರೋದು ಅಂದರೆ ದಿನಾ ಪೋಸ್ಟಲಲ್ಲಿ ನನಗೆ ಒಂದು 10-15 ಇರೋದು. ತಿಂಗಳಾಗ್ಬಿಟ್ರೆ ಒಂದು 100-150 ಕಾಗದಗಳು. ಆ ಓದೋ ಸಂಭ್ರಮನೇ ಒಂಥರ. ಅದೆಲ್ಲ ಹೊಟ್ಟೋಯ್ತು. ಈಗ ನಾನು ಕತೆ ಬರೆದ್ರು ಯಾರು ಓದ್ತಾರೋ, ಯಾರು ಬಿಡ್ತಾರೋ, ಯಾರು ಪ್ರತಿಕ್ರಿಯೆನೇ ತೋರಿಸೋದಿಲ್ಲ. ಅದೊಂದು ನಮಗೆ ಸ್ವಲ್ಪ ಕುಗ್ಗೋ ಹಂಗಾಗ್ಬಿಟ್ಟಿದೆ. ಈಗ ಬರೆಯೋಕ್ಕಷ್ಟು ಇದಿಲ್ಲ. ಆಮೇಲೆ ಇವಾಗ ಇದು ಸಾಹಿತ್ಯದ ಧೋರಣೆಗಳೇ ಬದಲಾಗ್ಬಿಟ್ಟಿದೆಯಲ್ಲ. ನಾವು ಬರಿತಾ ಇದ್ದಾಗಲೇ ಸಣ್ಣ ಕಥೆಗಳು ಅಂತಾರೆ ಇತ್ತು, ಇವಾಗಲೇ ಬೇರೆ ಥರ ಏನೇನೋ ಧೋರಣೆಗಳು, ಇಸಮ್ಗಳು ಏನೇನೋ ಇದೆಯಲ್ಲ, ಹಾಗೆಲ್ಲ ಅವರು ಬೇರೆ ಬೇರೆ ಇದಾಗಿದೆ. ನನಗೆ ಈಗ ನಾಟಕಗಳು, ಕಥೆಗಳನ್ನ ನಾನು ಬರ್ಕೊಂಡು ಹೋಗ್ತಾ ಇದ್ದೀನಿ, ಪಬ್ಲಿಷು ಆಗ್ತಾ ಇದೆ. ಮತ್ತು ಇವಾಗ ನಾನು ನಿಲ್ಲಿಸ್ಬಿಟ್ಟೆ. ನಾನು ಹೇಗಿದ್ರೂ ಸರ್ಕಾರಿ ಅಧಿಕಾರಿಯಾಗಿದ್ದೆ, ಆ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಲ್ಲ ಅಂತ ಬೇರೆ ಬೇರೆ ಪ್ರಕಾಶಕರಿಗೆ ಮಾಡ್ತಾರೆ ನನ್ನ ಪುಸ್ತಕಗಳು, ನಾನು ಅವ್ರಿಗೆ ಕೊಡ್ತೀನಿ ಅಷ್ಟೇ. ಹೊರತಾಗಿ ನಾನು ಒಂದು ಅನುಭವ ಇರಲಿ ಅಂತ ಒಂದಷ್ಟು ಮಾಡಿದೆ. ಭಾಳ ಖುಷಿ ಕೊಡ್ತು. ನಾನೇನು ಕೈ ಸುಟ್ಕೊಳ್ಳಿಲ್ಲ, ಹಾಕಿದ ದುಡ್ಡು ಬರ್ತಾ ಇತ್ತು. ಆಮೇಲೆ ಆವಾಗ ಸ್ಪರ್ಧೆಗಳಿರಲಿಲ್ಲ. ಇವಾಗ ತುಂಬ ತೀವ್ರವಾದ ಸ್ಪರ್ಧೆ ಇರೋದ್ರಿಂದ ಕಷ್ಟ ಈಗ. ನಿಜ. ನೃತ್ಯ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರ ಒಲವಿತ್ತು ಮಾತ್ರ ಅಲ್ಲ, ಅದರಲ್ಲಿ ಅಪಾರ ವಿದ್ವತ್ತನ್ನು ಸಂಪಾದಿಸ್ಕೊಂಡಿದ್ದೀರಿ ನೀವು. ಸ್ವತಃ ಕುಚುಪುಡಿ ಕಲಾವಿದೆಯಾಗಿ ಹಲವಾರು ವೇದಿಕೆಗಳಲ್ಲಿ ಪ್ರದರ್ಶನವನ್ನು ಕೂಡ ನೀಡಿದ್ರಿ. ನೃತ್ಯದೊಂದಿಗಿನ ನಿಮ್ಮ ನಂಟು ತೆರೆದುಕೊಂಡಿದ್ದು ಹೇಗೆ, ಅದು ಪಡೆದಂಥ ಆಯಾಮ, ಅದು ಕೊಟ್ಟಂತಹ ಸಂತೋಷ, ತೃಪ್ತಿ, ಇವುಗಳ ಕುರಿತಾಗಿ ಹೇಳಬಹುದಾ? ಆಗಲೇ ಹೇಳಿದ್ನಲ್ಲ, ನಾನು ಹೈಸ್ಕೂಲ್ ಡೇಸಲ್ಲೇ, ಸಾಮಾನ್ಯ ಎಲ್ಲ ಮಕ್ಕಳು ಹೈಸ್ಕೂಲ್ ಡೇಸಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸು ಅಂದರೆ ಆವಾಗ ನಾನು ಡ್ಯಾನ್ಸ್ ಕಲಿಯೋಕ್ಕೆ ಶುರು ಮಾಡಿದ್ದೆ. ಕುಚಿಪುಡಿ ನೃತ್ಯ ಕಲಿತಿದ್ದೆ. ಆಂಧ್ರದಿಂದ ನಮ್ಮ ಗುರುಗಳು ಕೃಷ್ಣಮರಾಜು ಅನ್ನೋರು ಹೇಳ್ಕೊಡ್ತಿದ್ರು. ಆಮೇಲೆ ಅವರು ನಮ್ಮ ರಂಗಪ್ರವೇಶ ಕೂಡ ಟೌನ್ ಹಾಲಲ್ಲಿ ಮಾಡಿಸಿದ್ರು. ಆದರೆ ಇಷ್ಟು ದುಬಾರಿಯಾಗಿ, ಇಷ್ಟು ವಿಜೃಂಭಣೆಯಿಂದ ಆಗಿರಲಿಲ್ಲ. ಅವಾಗೆಲ್ಲ ಮನೆಗಳಲ್ಲಿ ನೃತ್ಯ ಕಲಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಿದ್ದ ದಿನಗಳು ಹೆಣ್ಮಕ್ಳಿಗೆ. ಆದ್ರೂ ನಾನು ನೃತ್ಯ ಕಲಿತು ಅನೇಕ ಪ್ರದರ್ಶನಗಳ ಕೊಟ್ಟೆ. ಆಮೇಲೆ ಪ್ರಭಾತ್ ಕಲಾವಿದರು, ಅಂತಾರಾಷ್ಟ್ರೀಯ ನೃತ್ಯ ಸಂಸ್ಥೆ, ನಿಮಗೆಲ್ಲ ಗೊತ್ತಿದೆ, ಬೇಕಾಷ್ಟು ಜನನ ಎಲ್ರಿಗೂ ವೇದಿಕೆ ಕೊಟ್ಟಿರೋದು, ಬೆಳೆಸಿರೋದು ಅದೇನೆ. ಅದು ಅವರು ನಮ್ಮ ಬಂಧುಗಳು ಕೂಡ. ಹಾಗಾಗಿ ನಾನು ಅಲ್ಲಿ ಅನೇಕ ಪ್ರದರ್ಶನಗಳನ್ನ ಕೊಟ್ಟೆ. ಆಮೇಲೆ ನನ್ನ ಮದುವೆ ಹಿಂದಿನ ದಿನಾನೂ ನನ್ನ ಡ್ಯಾನ್ಸ್ ಕಾರ್ಯಕ್ರಮ ಇತ್ತು. ಎಲ್ಲ ನಮ್ಮ ಕಾಲೇಜ್ ಎಲ್ಲ MA ಓದೋರು ಎಲ್ಲರೂ ನೋಡಿದ್ದಾರೆ. ನಾನು ಹಿಂದಿನ ದಿನ ಕೂಡ ನನ್ನ ಪ್ರದರ್ಶನ ಇತ್ತು. ಆಮೇಲೆ ನಾನು ಮದುವೆ ಆದಮೇಲೆ ನಾನು ಯೋಚನೆ ಮಾಡಬೇಕಾಯ್ತು, ಬರವಣಿಗೆ ತಗೋಬೇಕಾ, ಎಲ್ಲ ಮಾಡೋಕ್ಕಾಗಲ್ವಲ್ಲ, ಎಲ್ಲ ದೋಣಿಲಿ ಎಲ್ಲಿ ಕಾಲಿಡಕ್ಕಾಗತ್ತೆ. ಆವಾಗ ಇದು ಶಾಶ್ವತವಾಗಿರುವಂಥದ್ದು ಸಾಹಿತ್ಯ ಅಂತ ನಾನು, ನಮ್ಮ ಮನೆಯವರು ಹಾಗೆ ಹೇಳಿದ್ರು. ಅದಕ್ಕೋಸ್ಕರ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಣ ಅಂತ ನಾನು ಸಾಹಿತ್ಯದ ಕಡೆ ಬಂದೆ. ಆದರೆ ಆ ನೃತ್ಯ ನನಗೆ 40 ವರ್ಷ ನಾನು ಅದನ್ನು ಅದ್ರ ಬಗ್ಗೆ ಯೋಚನೆನೂ ಮಾಡಿರಲಿಲ್ಲ. ಆಮೇಲೆ ನಾನು ಯಾವಾಗ ನಾಟಕಗಳ ವಿಮರ್ಶೆ ಬರೆಯೋಕ್ಕೆ ಶುರು ಮಾಡಿದೆ, ಅದು ಪ್ರಜಾವಾಣಿಲಿ 5 ವರ್ಷ ನಾನು ನಿರಂತರವಾಗಿ ಪ್ರತಿ ವಾರಕ್ಕೆ 3 ಲೇಖನದ ಥರ ನಂದು ಬರೋದು. ಸಾಪ್ತಾಹಿಕ ನಮ್ಮ ಮೆಟ್ರೋ ಅಂತ, ಅವ್ರದ್ದು ಮೆಟ್ರೋ ಅಂತ, ಅಲ್ಲಿ ನಂದು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ನಾನು ಎಲ್ಲ ನಾಟಕಗಳು ಬರೀತಿದ್ದೆ. ಆಮೇಲೆ ನಾನು ಏನೋ ಡ್ಯಾನ್ಸು ಬರೆಯೋಕ್ಕೆ ಶುರು ಮಾಡಿದೆ. ಅವರಂದ್ರು ನೃತ್ಯ ವಿಮರ್ಶೆ ತುಂಬ ಚೆನ್ನಾಗಿ ಬರೀತೀರಾ, ನಿಮ್ಮ ಭಾಷೆ, ಪರಿಕಲ್ಪನೆ ಎಲ್ಲ ಚೆನ್ನಾಗಿದೆ, ಅಬ್ಸರ್ವೇಷನ್ಸ್ ಚೆನ್ನಾಗಿದೆ ಅಂದರು. ಬಹುಶಃ ನಾನು ಹಿಂದೆ ಕಲ್ತಿದ್ನಲ್ಲ, ಆ ಕಲ್ತಿರೋದು ಒಳಗಡೆ ಒಂದು ಸೆಲೆ ಇದ್ದಿರ್ಬೋದು. ಬಟ್ ಮುಖ್ಯವಾಗಿ ನಾನು ಲೇಖಕಿ ಆದ್ದರಿಂದ, ಮತ್ತು ಭಾಷೆ ಬಗ್ಗೆ ನಾನು MA ಪಾಸ್ ಮಾಡಿದ್ರಿಂದ ನನಗೆ ಭಾಷೆ ಬಗ್ಗೆ ಒಂದು ಸ್ವಲ್ಪ ಹಿಡ್ತಾ ಇದ್ದಿದ್ದರಿಂದ ಎಲ್ಲ ಸೇರ್ಕೋತು. ಸೃಜನಶೀಲತೆ, ಭಾಷೆ, ಶೈಲಿ, ಮತ್ತು ಅದನ್ನು ಗ್ರಹಿಸುವ ಶಕ್ತಿ, ಆ ರಸಗ್ರಹಣ ಮಾಡುವಂಥದ್ದು, ಇದೆಲ್ಲ ಸೇರಿ ನಾನು ನೃತ್ಯದ ಕಡೆ ಬಂದೆ. ಈಗ ಸುಮಾರು ಒಂದು ನೃತ್ಯ ನಾಟಕಗಳು 1000 ಆದ್ಮೇಲೆ ಬಂದ್ಬಿಟ್ಟಿದೆ ಲೇಖನಗಳು, ಎಲ್ಲ ಪಬ್ಲಿಷ್ ಮಾಡಿದ್ದೀನಿ. ಎಲ್ಲರೂ ಪ್ರೀತಿ ಆಧಾರಗಳಿಂದ ಕರೀತಾರೆ. ಮತ್ತು ಎಲ್ಲ ಮಕ್ಕಳಿಗೂ, ಉದಯೋನ್ಮುಖ ಕಲಾವಿದರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ತುಂಬ ಕಟುವಾಗಿ ವಿಮರ್ಶೆ ಮಾಡೋದಿಲ್ಲ, ಸಹೃದಯ ವಿಮರ್ಶೆಯನ್ನು ಮಾಡ್ತೀನಿ. ಆ ಮಕ್ಕಳು ಮುಂದೆ ಬೆಳಿಬೇಕು, ಅವ್ರ ಬಗ್ಗೆ ಜನಗಳಿಗೂ ಅವ್ರು ಏನು ಮಾಡಿದ್ರು ಗೊತ್ತಾಗಬೇಕು. ಒಂದು ಪರಿಚಯಾತ್ಮಕವಾಗೂ ಇರುತ್ತೆ, ವಿಮರ್ಶಾತ್ಮಕವಾಗೂ ಇರುತ್ತೆ, ಸಹೃದಯದ ಒಂದು ಲೇಪವನ್ನು ಪಡೆದಂಥ ವಿಮರ್ಶೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಇದುವರೆಗೂ ಮಾಡ್ತಾ ಇದ್ದೀನಿ.
ನಿಜ. ಇಲ್ಲ ಅಂದ್ರೆ ವಿಮರ್ಶಕರು ಅಂದ್ರೆ ಕಲಾವಿದರಿಗೆ ಒಂದು ಬಗೆಯ ಭಯ ಇರುತ್ತೆ. ಯಾಕೆಂದ್ರೆ ಒಂದೇ ಒಂದು ಕೊಂಕು ಮಾತು ಬರೆದ್ಬಿಟ್ರೆ ಅದು ಇಡೀ ಕರಿಯರ್ನ ಒಂಥರ ಬೆಂಬಿಡದ ಭೂತ ತರ ಕಾಡ್ತಾನೆ ಇರತ್ತೆ. ಹೀಗೊಮ್ಮೆ ಬರ್ದಿದ್ರಲ್ಲ ಅಂತ. ಅವರು ಅದನ್ನ ಮೀರಿ ಬೆಳೆಯೋದಕ್ಕೆ ತುಂಬಾನೇ ಆತ್ಮವಿಶ್ವಾಸ ಬೇಕಾಗತ್ತೆ. ಪ್ರತಿಯೊಬ್ಬರಲ್ಲೂ ಅಂತದ್ದೊಂದು ಆತ್ಮವಿಶ್ವಾಸ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಈ ಸಹೃದಯ ವಿಮರ್ಶೆಯಿಂದ ಎಷ್ಟೋ ಜನ ಯುವ ಕಲಾವಿದರಿಗೆ ಒಂದು ರೀತಿ ಪ್ರೇರಣೆ ಸಿಗತ್ತೆ ಅಂತ ಅನ್ಸುತ್ತೆ. ಅವ್ರಿಗೆ ಒತ್ತಾಸೆ ಕೊಟ್ಟಂಗಾಗುತ್ತೆ. ಹೌದು ಹೌದು. ಮತ್ತೀಗ ಮುಂದಿನ ಪ್ರಶ್ನೆ ಅಂದ್ರೆ, ಅಂತರ್ಜಾಲ ಸಾಂಸ್ಕೃತಿಕ ಪತ್ರಿಕೆ ಸಂಧ್ಯಾ ಪತ್ರಿಕೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ ನೀವು. ಅಂತರ್ಜಾಲ ಪತ್ರಿಕೆಯ ರೀಚ್ ಹೇಗಿದೆ, ಮತ್ತೆ ಹೀಗೊಂದು ಪತ್ರಿಕೆ ಶುರು ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾಕೆ? ನಾನು ಬೇರೆ ಬೇರೆ ಪತ್ರಿಕೆಗಳಿಗೆ ಬರಿತಾ ಬಂದೆ. ಅವಾಗ ನನಗೆ ಎಲ್ಲ ಪತ್ರಿಕೆಗಳು ಒಂದೊಂದ್ಸಲ ಅವಕಾಶ ಸಿಕ್ಕೋಲ್ಲ. ಆವಾಗ ನನ್ನ ಮಗ ಲಂಡನ್ನಲ್ಲಿದ್ದ. ಅವನು ಹೇಳ್ದ, ನೀನೇ ಯಾಕಮ್ಮ ಒಂದು ಪತ್ರಿಕೆ ಶುರು ಮಾಡಬಾರ್ದು, ಎಲ್ಲರೂ ಅವ್ರಿಗದೆಲ್ಲ ಕಾಮನ್ನು, ಅಲ್ಲೆಲ್ಲ ತುಂಬ ಅಂತರ್ಜಾಲದ ಪತ್ರಿಕೆ ಎಲ್ಲ ಇರುತ್ತೆ, ಇದು ನೀನು ಎಲ್ಲ ಫಿಸಿಕಲ್ ಆಗಿ ಕಾಪೀಸ್ನ ಎಲ್ಲರಿಗೂ ಹಂಚೋಕ್ಕಾಗಲ್ಲ, ಆದ್ದರಿಂದ ನೀನು ಒಂದು ಡಿಜಿಟಲ್ ಆದರೆ ಎಲ್ಲರಿಗೂ ರೀಚ್ ಆಗ್ತೀಯ ಅಂತ ಹೇಳಿ ಅಂದ. ಈಗ ಒಂದು 6-7 ವರ್ಷದ ಕೆಳಗೆ ನನ್ನದೇ ಹೆಸರಿಟ್ಟು ಸಂಧ್ಯಾ ಪತ್ರಿಕೆ ಅಂತ ಸಾಂಸ್ಕೃತಿಕ ಪತ್ರಿಕೆ, ಕತೆ, ಕಾದಂಬರಿ, ಕವನಗಳು, ನೃತ್ಯ, ನಾಟಕ, ಇದ್ರ ಬಗ್ಗೆ ಎಲ್ಲ ಬರಿತಿರ್ತೀನಿ. ಸರಿ, ಆ ಲೇಖನಗಳೆಲ್ಲ ನಾನು 100 ಪಬ್ಲಿಷ್ ಆಗಿದೆ. ತುಂಬ ಚೆನ್ನಾಗಿದೆ ರೀಚು. ಯಾಕೆಂದರೆ ಅದಕ್ಕೆಲ್ಲ ಸಬ್ಸ್ಕ್ರೈಬರ್ಸು ಫ್ರೀ, ಅದಕ್ಕೇನು ಚಾರ್ಜ್ ಮಾಡಲ್ಲ. ಸುಮ್ಮನೆ ನನ್ನ ಆತ್ಮಸಂತೋಷಕ್ಕೆ ಮಾಡ್ತಾ ಇರೋದು ಇದು. ನನ್ನ ಮಗ ಮಾಡಿಕೊಟ್ಟಿದ್ದು. ನಾನು ಆತ್ಮಸಂತೋಷಕ್ಕೆ ಪತ್ರಿಕೆ ನಡೆಸ್ತಾ ಇದ್ದೀನಿ. ಮತ್ತು ಇವತ್ತು ಎಲ್ಲ ನೃತ್ಯ ಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ ಏನೇನು ಚಟುವಟಿಕೆ ನಡೀತಿದೆ ಎಲ್ಲ ಜನರಿಗೂ ರೀಚ್ ಆಗಲಿ, ವಿಶ್ವಾದ್ಯಂತ ಎಲ್ಲರೂ ಕೂಡ ನಂದು ಲಿಂಕ್ ತೊಗೊಂಡು ನನ್ನ ಪತ್ರಿಕೆ ಒಳಗೆ ಎಲ್ಲ ಸಿಗುತ್ತೆ. ಮತ್ತು ಒಂದು ದಾಖಲೆ ಆಗುತ್ತೆ. ಮಾಡಿದವ್ರಿಗೂ ಕೂಡ ಒಂದು 10 ವರ್ಷ ಬಿಟ್ಕೊಂಡು ನೋಡಿದ್ರು ಕೂಡ ದಾಖಲೆ ಇಲ್ಲೇ ಇರುತ್ತೆ. ಪತ್ರಿಕೆ ನಿಮಗೆ ಭೌತಿಕವಾದ ಪತ್ರಿಕೆಯನ್ನು ಕಾಪಾಡ್ಕೊಳ್ಳೋದು ಭಾಳ ಕಷ್ಟ. ಇಲ್ಲೇನಿಲ್ಲ, ಈ ಪತ್ರಿಕೆ ತೆಗೆದ್ರೆ ಇಲ್ಲೆಲ್ಲ ಸಿಗುತ್ತೆ. ಅದರಿಂದ ನನಗೆ ತುಂಬ ಯಶಸ್ವಿಯಾಗಿದೆ ಅನಿಸುತ್ತೆ, ಆತ್ಮತೃಪ್ತಿನೂ ನೀಡಿದೆ. ನಿಜ. ಇದೀಗ ತುಂಬ ಜನ ನಿಮ್ಮ ಕಾರ್ಯಕ್ರಮವನ್ನು ಕೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಕನ್ನಡದ ಕಣ್ಮಣಿ ಅನ್ನುವಂಥ ಬಿರುದು ಕೊಡಬಹುದು ಅಂತಿದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಧನ್ಯವಾದಗಳು. ಮತ್ತೆ ಮಂಜುನಾಥ್ ಕೆಪಿ ಅವರು ಹೇಳ್ತಾ ಇದ್ದಾರೆ, ಹಾಡು ಹಾಗೆ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಬ್ರು ಸಂದೇಶ ಕಳಿಸಿದ್ದಾರೆ, ಬಸವರಾಜ್ ಕೊಳಕಿ ಗೋಕಾಕಿಂದ. ಅವ್ರು ಹೇಳ್ತಾ ಇದ್ದಾರೆ, ಪ್ರಜಾಮತದಲ್ಲಿ ನಿಮ್ಮದೊಂದು ಧಾರಾವಾಹಿ ಪ್ರಕಟವಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಯಾವುದೋ ಕಾಲದಲ್ಲಿ ಪ್ರಕಟವಾದಂತಹ ಧಾರಾವಾಹಿ ಅಲ್ವಾ, ಎಷ್ಟು ವರ್ಷಗಳಾಗಿದೆ. ಲಂಕೇಶ್ ಪತ್ರಿಕೆಯಲ್ಲಿ ಬರೆದಿದ್ದ 4 ಸಾಲಿನ ಪದ್ಯಗಳನ್ನ ಎಷ್ಟೊಂದು ಜನ ಹೇಳ್ತಾರೆ. ಅವ್ರಿಗೆ ನಿಜವಾಗ್ಲೂ ತುಂಬಾ ಪ್ರೇಕ್ಷಕ, ಇವರು ಓದುಗರು ಬಹಳ ಸೂಕ್ಷ್ಮ. ಒಂದು ಹಸಿ ಮಣ್ಣಲ್ಲಿ ಬೀಜ ಹಾಕೋದು ಹೇಗೆ ಒಳಗಡೆ ಆಳವಾಗಿ ಹೋಗುತ್ತೋ, ಎಷ್ಟೋ ಜನ ಜ್ಞಾಪಿಸ್ಕೊಂಡು ನಿಮ್ದು ಕಸ್ತೂರಿ ಪತ್ರಿಕೆಯಲ್ಲಿ ಇಂಥ ಕತೆ ಬಂದಿತ್ತಲ್ವ, ನಾ ಇನ್ನೂ ಮರ್ತಿಲ್ಲ ಅಂತಾರೆ. ಕೆಲವು ಕತೆಗಳು, ಕವನಗಳು ಅವ್ರಿಗೆ ಬಹಳ ಪರಿಣಾಮ ಬೀರುತ್ತೆ. ಕತೆಗಳು ಖಂಡಿತ. ಅವ್ರು ನಮ್ಗೆ ಓದುಗರು ತುಂಬ ಜನ ನಂಗೆ ಸ್ಪಂದಿಸಿದ್ದಾರೆ. ಅದರಿಂದ ನನಗೆ ಅದೆಲ್ಲ ನೆನಪಿದೆ. ನಿಜವಾಗ್ಲೂ ಅವರಿದ್ರೆ ನಾವು, ಓದೋರಿದ್ರೆ ನಾವು. ಅದರಿಂದ ತುಂಬ ಜನ ಎದುರುಗಡೆ ಸಿಕ್ಕಾಗಂತೂ ಪ್ರತಿಕ್ರಿಯೆ ಹೇಳ್ತಾರೆ, ಕೆಲವರು ಫೋನಲ್ಲಿ ಹೇಳ್ತಾರೆ. ಹಳೆ ಕಾಲದ ಥರ ಪತ್ರಗಳು ಬರೆಯಲ್ಲ, ಆ ಸಂಸ್ಕೃತಿನೇ ಹೊಟ್ಟೋಗಿದೆ. ನಿಜ. ಇವಾಗ ಏನಿದ್ರು ಬರೀ ಟೆಲಿಫೋನ್ ಬಿಲ್ಲು, ಇಂಟರ್ನೆಟ್ ಬಿಲ್ಲು ಇಂಥವು ಮಾತ್ರ ಬರುತ್ತೆ ಅನ್ಸುತ್ತೆ. ಕರೆಕ್ಟ್. ಕನ್ನಡ ಕಣ್ಮಣಿ ಅಂತ ಕೊಟ್ಟಿದ್ದರು ನನಗೆ. ನಿಮ್ಗೆ ಕೊಟ್ಟಿರೋ ಲಿಸ್ಟಲ್ಲಿ ಇನ್ನೂ 40-50 ಇತ್ತು, ನಾನು ಬಿಟ್ಬಿಟ್ಟಿದ್ದೀನಿ. ಕನ್ನಡ ಕಣ್ಮಣಿ ಅಂತ ಕೊಟ್ಟಿದ್ರು, ಕನ್ನಡ ರತ್ನ ಅಂತ ಕೊಟ್ಟಿದ್ರು, ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಆಮೇಲೆ ಲಿಪಿ ಪ್ರಾಜ್ಞೆ ಅಂತ ಗಾಯನ ಸಮಾಜದವರು, ಬಹಳ ಮುಖ್ಯವಾದಂಥ ಇದು. ನನಗೆ ಈಗಲೂ ಕೂಡ ಯಾರು ಹಾಕ್ಬೇಕಾದ್ರೆ ನನ್ನ ಹೆಸರಿನಿಂದ ಲಿಪಿ ಪ್ರಾಜ್ಞೆ ಅಂತಲೇ ಹಾಕ್ತಾರೆ. ಅನೇಕ ಪ್ರಶಸ್ತಿಗಳು, ಇತ್ತೀಚೆಗೆ ಗಾರ್ಗಿ ಪ್ರಶಸ್ತಿ ಬಂತು. ಅದರಿಂದ ಕನ್ನಡ ಕಣ್ಮಣಿ ನೆನೆಸಿದ್ರಲ್ಲ, ಜ್ಞಾಪಕ ಬಂತು. ಅದರದ್ದು ಬಂದಿತ್ತು ಟೈಟ್ಲು. ಅದೇ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈಗಾಗಲೇ ಹೇಳಿದ ಹಾಗೆ ಒಂದು ಪುಟ ತುಂಬುವಷ್ಟು ಪ್ರಶಸ್ತಿ ಪುರಸ್ಕಾರಗಳ ಲಿಸ್ಟ್ ಇದೆ ನಿಮ್ದು, ನನ್ನ ಹತ್ರ ಕೊಟ್ಟಿರೋದು. ಮಿಕ್ಕ 40 ಬಗ್ಗೆ ನಂಗೆ ಗೊತ್ತಿಲ್ಲ. ಈ ತರ ಅನೇಕ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮನ್ನ ಹುಡುಕಿ ಬರುವಾಗ, ಲೇಖಕಿಯಾಗಿ ಹಾಗೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಪ್ರಶಸ್ತಿಗಳ ಕುರಿತಾಗಿ ನಿಮ್ಮ ನಿಲುವೇನು? ನಿಮ್ಗೇನ್ ಅನ್ಸುತ್ತೆ? ಎಷ್ಟು ಪ್ರಶಸ್ತಿಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅದು ಏನು ಪ್ರಶಸ್ತಿಗಳ ಯುಗ ಈಗ. ನಾನು ಚಿಕ್ಕವಳಾಗಿದ್ದಾಗ ನಾವು ಬರ್ಕೊಂಡು ಹೋಗ್ತಾ ಇದ್ವಿ, ಮೆಚ್ತಾ ಇದ್ರು. ಆದರೆ ಎಲ್ಲೋ ಯಾರಿಗಾರು ಒಂದು ಪ್ರಶಸ್ತಿ ಬಂದರೆ ಅದು ಬಹಳ ದೊಡ್ಡ ಸುದ್ದಿ ಆಗೋದು, ಅದು ಬಹಳ ಒಂದು ಪ್ರಾಮಾಣಿಕವಾಗಿ ಶುದ್ಧತೆ ಇದರಿಂದ ಹಿನ್ನೆಲೆಯಿಂದ ಬರೋದು. ಇವತ್ತು ಪ್ರಶಸ್ತಿ ಅನ್ನೋದು ಒಂದು ಕ್ಲೀಶೆ ಆಗಿಬಿಟ್ಟಿದೆ. ಅದರಿಂದ ಪ್ರಶಸ್ತಿ ಬಂತು ಅಂತ ಹೇಳ್ಕೊಳ್ಳೋಕ್ಕೂ ತುಂಬ ಸಂಕೋಚ ಆಗುತ್ತೆ. ನಮ್ಮ ಮನೆಯಲ್ಲಿ ಯಾವ ಪ್ರಶಸ್ತಿ ತಗೋಬಾರ್ದು ಅನ್ನೋ ಒಂದು ಇದನ್ನು ನಿಯಮ ಕೂಡ ಹಾಕಿದ್ದಾರೆ. ಏನು ಕೊಟ್ಟರು ಕುತ್ತಿಗೆಗೆ ಹಾಕೊಂಡು ಓಡಾಡ್ತೀಯಾ, ಹಣೆ ಮೇಲೆ ಪಟ್ಟಿ ಕಟ್ಕೋತೀಯಾ, ಏನು
ಏನು ಪ್ರಯೋಜನ? ನೀ ಬರೆಯೋ ಕೃತಿಗಳೇ ನಿನಗೆ ಪ್ರಶಸ್ತಿ, ಓದುಗರೇ ಪ್ರಶಸ್ತಿ. ನೀನು ಮೆಚ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ. ಈ ಪ್ರಶಸ್ತಿಗಳು ತಗೊಳ್ಳೋ ಬಗ್ಗೆ ಅವರು ತುಂಬ ವಿರೋಧಿಸ್ತಾರೆ. ಆದರೆ ನನಗೆ ಅವ್ರ ಪ್ರೀತಿಯಿಂದ ಪ್ರಶಸ್ತಿಗಳು ಕೊಟ್ಟಾಗ ನಾನು ಸ್ವೀಕರಿಸ್ತೀನಿ. ಪ್ರಶಸ್ತಿಗಳ ಹಿಂದೆ ಅಂತೂ ಹೋಗಲ್ಲ. ನನಗೆ ಆ ಥರ ಒಂದು ವ್ಯಸನ ಇಲ್ಲ, ಪ್ರಶಸ್ತಿಗಳನ್ನು ತಗೋಬೇಕು ಅನ್ನೋ ವ್ಯಸನ ಇಲ್ಲ. ಆದರೆ ಇವತ್ತು ಏನೋ ಹೇಳಿದ್ನಲ್ಲ, ಯಾಕೋ ಏನೋ ಅಪಮೌಲ್ಯ ಆಗಿಬಿಟ್ಟಿದೆ. ಪ್ರಶಸ್ತಿ ಬಂತು ಅಂದರೆ ಹಿಂದೇನು ವರ್ಕೌಟ್ ಮಾಡಿದ್ದಾರೆ, ಇದೆಲ್ಲ ಕುಯುಕ್ತಿಗಳಿಂದ ಮಾತಾಡೋದೇ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ಸ್ವಲ್ಪ ಈಗ ಪ್ರಶಸ್ತಿ ದಿನ ಬೆಳಗಾದ್ರೆ ಪೇಪರ್ ತೆಗೆದ್ರೆ ನೋಡ್ತಿರಲ್ಲ, ಸಾವಿರ ನಾವು ಕೇಳೇ ಇಲ್ಲ ಅಂತ ಹೆಸರುಗಳು ಎಲ್ಲ ಪ್ರಶಸ್ತಿ ಬರುತ್ತೆ. ವಶೀಲಿಯಿಂದ ಬರ್ಬೋದು, ಮತ್ತೊಂದು ಹಿನ್ನೆಲೆಯಿಂದ ಬರ್ಬೋದು, ಇನ್ಯಾರ್ದೋ ಹೇಳಿಕೆಯಿಂದ ಬರ್ಬೋದು. ಅದರಿಂದ ಪ್ರಶಸ್ತಿಗಳ ಬಗ್ಗೆ ಮಾತಾಡದೇ ಇರೋದೇ ನಂಗೆ ವಾಸಿ ಅನಿಸುತ್ತೆ. ಅದು ಕಾಲಕ್ಕೆ ಏನು ಬರಬೇಕೋ ಪ್ರಾಪ್ತಿ ಇದ್ದರೆ ಬರುತ್ತೆ. ಆದ್ದರಿಂದ ಅದ್ರ ಬೆನ್ನ ಹಿಂದೆ ಮಾತ್ರ ನಾವು ಹೋಗಬಾರ್ದು. ಇದೊಂದು ವ್ಯಸನ ಆಗಿಬಿಡುತ್ತೆ, ನಮ್ಮ ಬರವಣಿಗೆಯನ್ನು ಕುಂಠಿತಗೊಳಿಸ್ಬಿಡುತ್ತೆ. ಅದರಿಂದ ನನ್ನ ಕಣ್ಣೆದುರಿಗೆ ಇರೋದು ಓದುಗರು ಮೆಚ್ಕೊಂಡ್ರೆ ಅಷ್ಟು ಸಾಕು. ಅದೇ ದೊಡ್ಡ ಪ್ರಶಸ್ತಿ, ಶಾಶ್ವತವಾದ ಪ್ರಶಸ್ತಿ, ಕನ್ನಡ ಸಾಹಿತ್ಯದಲ್ಲಿ ಉಳಿಯುವಂಥ ಚಿರಂತನ ಪ್ರಶಸ್ತಿ. ನಿಜ. 2017ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿದ್ರಿ ನೀವು. ಸಾಹಿತ್ಯ ಪ್ರಸರಣದಲ್ಲಿ ಸಮ್ಮೇಳನಗಳ ಪಾತ್ರ ಏನು ಅಂತ ಅನ್ಸುತ್ತೆ? ಅಲ್ಲ, ಹಿಂದೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಎಷ್ಟೊಂದು ನಡೆದಿವೆ. ದೊಡ್ಡ ದೊಡ್ಡ ದಿಗ್ಗಜರು, ಸಾಹಿತಿಗಳು ಎಲ್ಲ ಅಧ್ಯಕ್ಷರುಗಳಾಗಿ ಅವ್ರದ್ದೊಂದು ಅಧ್ಯಕ್ಷ ಭಾಷಣ ಓದಿದ್ರೆ ಅದೇನು ಗ್ರಂಥ ಇರೋ ಥರ ಇರೋದು. ಅದನ್ನೆಲ್ಲ ನಾವು ಸಂಗ್ರಹ ಮಾಡಿ ಇಟ್ಕೋತಾ ಇದ್ವಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಜಿ ನಾರಾಯಣರ ಕಾಲದಲ್ಲಿ ಪ್ರತಿ ವರ್ಷ ಒಂದು ಚಿನ್ನದ ಬೆಳೆಸುವಂತೆ ಇನ್ಯಾವುದಾದ್ರೂ ಪುಸ್ತಕಗಳು ಮಾಡೋರು. ಅದನ್ನೆಲ್ಲ ಪುಸ್ತಕಗಳನ್ನು ನನ್ನ ಲೈಬ್ರರಿಲಿ ಇದೆ. ಯಾಕೆಂದರೆ ಅದರಲ್ಲಿ ನೂರಾರು ಲೇಖನಗಳು, ತುಂಬ ಅಮೂಲ್ಯವಾದಂಥ ಲೇಖನಗಳು ದೊಡ್ಡವರಿಂದ ಬರೆಸ್ತಾ ಇದ್ರು. ಅದೆಲ್ಲ ನಾವು ಯಾವತ್ತೂ ಓದೋವಂಥ ಲೇಖನಗಳು ಇರ್ತಾ ಇತ್ತು. ಈಚೆಗೆ ನಾನು ನೋಡಿಲ್ಲ. ಈಚೆಗೆ ಅಲ್ಲ ಇರಬಹುದು, ಲೇಖನಗಳು ಬರ್ತಾ ಇರ್ಬೋದು, ಆದರೆ ಅಷ್ಟು ಅತ್ಯಮೂಲ್ಯವಾದ್ದು ನಮ್ಮ ಗ್ರಂಥ ಭಂಡಾರದಲ್ಲಿ ಶಾಶ್ವತವಾದ ಸ್ಥಾನ ಇದೆ ಅದಕ್ಕೆಲ್ಲ. ಆಮೇಲೆ ನಿಜವಾದ ಸಾಹಿತ್ಯದ ಏನು 3 ದಿನ, ನಾನು ಚಿಕ್ಕವಳಿದ್ದಾಗ ತುಮಕೂರು ಸಾಹಿತ್ಯ ಸಮ್ಮೇಳನ, ನಾನು ಇನ್ನೂ ಸ್ಕೂಲ್ ಓದ್ತಾ ಇದ್ದೆ. ಆವಾಗ ನಾನು ಹೋಗಿದ್ದಾಗ ಏನು ಸಂತೆ ಥರ ಇಟ್ಬಿಟ್ಟಿರೋರು, ಬುಕ್ಸ್ಗಳು ಮಾರ್ತಿರೋರು, ಚಿಕ್ಕ ಮಕ್ಕಳದು. ನಾನು ಎಷ್ಟು ಬುಕ್ಸ್ ಕೊಂಡ್ಕೊಂಡಿದ್ದೀನಿ, ಇವತ್ತಿಗೂ ಇದೆ ನನ್ನ ಹತ್ರ ಬುಕ್ಸ್ ಎಲ್ಲ ಇದೆ. ಆವಾಗ ಆಸಕ್ತಿನೂ ಹಾಗೆ ಇರೋದು. ಈಗ ಸಮ್ಮೇಳನ ಅಂದರೆ ಇವಾಗ ಪ್ರಶಸ್ತಿಗಳ ಬಗ್ಗೆ ಹೇಳಿದ್ನಲ್ಲ, ಅದೇ ಥರ ಏನೋ ಜನಜಾತ್ರೆ, ಊಟ ತಿಂಡಿ, ಗಲಾಟೆ, ಭಾಷಣಗಳು, ಅದು ಅಲ್ಲಿ ಅವಕಾಶಗಳು ಕೂಡ ಬೇರೆ ಬೇರೆ ಇದರಿಂದ ಬಂದಿರುತ್ತೆ. ನಿಜವಾದ ಪ್ರಾಮಾಣಿಕವಾಗಿ ನಿಮ್ಮಲ್ಲಿರೋ ಸಾಮರ್ಥ್ಯನ, ಪ್ರತಿಭೆಯನ್ನು ಗುರುತಿಸ್ತಾರೆ ಅನ್ನೋ ನಂಬಿಕೆ ನನಗಂತೂ ಉಳಿದಿಲ್ಲ. ನಾನಂತೂ ಯಾವುದಕ್ಕೂ ಹೋಗೋದಿಲ್ಲ. ಎಲ್ಲೋ ಅದು ಬೇರೆ ಬೇರೆ ಊರಲ್ಲಂತೂ ಹೋದ್ರೆ ಆಗೋದೇ ಇಲ್ಲ, ಹೋಗೋಕ್ಕಾಗಲ್ಲ. ಈ ಊರಲ್ಲಿ ನಡೆದ್ರೂ ಕೂಡ ತುಂಬ ಅಮೂಲ್ಯವಾದ್ದು, ತುಂಬ ಚೆನ್ನಾಗಿರೋದು ಅಂದರೆ ಅಂಥ ಒಂದು ಗೋಷ್ಠಿಗೆ ಅಟೆಂಡ್ ಮಾಡ್ಬೋದು. ಆದರೆ ಇವಾಗ ನಮ್ಗೆ ಅಂಥ ಒಂದು ಆಸಕ್ತಿ ಉಳಿದಿಲ್ಲ. ಸಮ್ಮೇಳನದಲ್ಲಿ ನಮ್ಮ ಯುವಜನರಲ್ಲೂ ಉಳಿದಿಲ್ಲ. ಅದಕ್ಕೆ ಒಂದು ಗುಂಪಿದೆ, ಅದ್ರ ಹಿಂದೆ ಹೋಗ್ತಾರೆ, ಅದು ಕೆಲಸ ಮಾಡ್ತಾರೆ. ಅದರಿಂದ ಸಮ್ಮೇಳನದ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ ನಿಮ್ಮ ಒಂದು ಸಂದರ್ಶನವನ್ನು ಕೇಳಿ. ಮಾದನ ಹಿಪ್ಪರಗಿ ಗ್ರಾಮದಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಸಂದೇಶ ಕಳಿಸಿದ್ದಾರೆ. ವೈಕೆ ಸಂಧ್ಯಾ ಶರ್ಮಾ ಅವರೊಂದಿಗೆ ನಡೆಸಿದ ಸಂದರ್ಶನ ಬಹಳ ಮಹತ್ವಪೂರ್ಣವಾಗಿದೆ, ನಿಜಕ್ಕೂ ಒಳ್ಳೆಯ ಜ್ಞಾನವನ್ನು ಕೊಡುವ ಹಾಗೆ ಇದೆ. ಇವರು ಚಂದನದಲ್ಲಿ, ಬೆಂಗಳೂರು ಮುಖ್ಯವಾಹಿನಿಯಲ್ಲಿ, ಕರ್ನಾಟಕದ ಎಲ್ಲ ದಿನಪತ್ರಿಕೆಗಳಲ್ಲಿ ಬರೆದ ಲೇಖನ, ಎಲ್ಲದರ ಬಗ್ಗೆ ಮಾಹಿತಿ ನಮಗೆ ಅವರಿಂದ ತಿಳಿಯಿತು. ಈ ಬಾರಿಯ ಅತ್ಯುತ್ತಮ ಕಾರ್ಯಕ್ರಮ ಇದು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೆ ವಿಶ್ವನಾಥ್ ಅವರು ಕೂಡ ಅದೇ ರೀತಿ ಸಂದೇಶ ಕಳಿಸಿದ್ದಾರೆ. ವೈಕೆ ಸಂಧ್ಯಾ ಶರ್ಮಾ ಅವರಿಗೆ ಅನಂತ ಅಭಿನಂದನೆಗಳು. ಕನ್ನಡದ ಖ್ಯಾತ ಜನಪ್ರಿಯ ಕವಯತ್ರಿ, ಪತ್ರಕರ್ತೆ, ರಂಗಕರ್ಮಿ, ಪ್ರಧಾನ ಸಂಪಾದಕರು. ಇವರು ಬರೆದಂತಹ ಕಥೆಗಳು, ಕಾದಂಬರಿಗಳು, ಕವನಗಳು, ಹಾಸ್ಯ ಬರಹಗಳು, ಹಾಗೆ ವಿಮರ್ಶಾ ಲೇಖನಗಳು, ನಾಟಕ, ಕಲಾವಿದರು, ಎಷ್ಟು ಅಂತ ಹೇಳೋದು. ಹಲವಾರು ಕ್ಷೇತ್ರದಲ್ಲಿ ಇವರ ಹೆಸರು ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದೆ. ಇವರಿಗೆ ಅಭಿನಂದನೆ ಹಾಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ತುಂಬ ನೋಡಿ ಎಷ್ಟು ರೀಚ್ ಇದೆ ಆಲ್ ಇಂಡಿಯಾ ರೇಡಿಯೋ. ನಾನು ಚಿಕ್ಕ ವಯಸ್ಸಿಂದ ನಾನು ಮನಗಂಡಿದ್ದೀನಿ. ಮನೆಗಳಲ್ಲಿ ಕೂತು ಎಲ್ಲೋ ಹಳ್ಳೀಲಿ ಯಾವುದಾದ್ರು ಕಾರ್ನರು ಮೂಲೆಗಳಲ್ಲಿ ಕೂತು, ಕಾಡಲ್ಲಾಗಲಿ ಅದೇ ಹಳ್ಳಿಗಳಲ್ಲಿ ಕೇಳ್ತಾರೆ. ನೀವು ಅದೇ ಯಾವುದೇ ಒಂದು ಪತ್ರಿಕೆಯನ್ನು ನೀವು ಕೈಯಲ್ಲಿ ತೊಗೊಂಡ್ರೆ ಮಾತ್ರ ಓದೋಕ್ಕೆ ಸಾಧ್ಯ. ಬಟ್ ನೀವು ಇಲ್ಲಿ ಆಕಾಶವಾಣಿ ಎಲ್ಲರನ್ನೂ ರೀಚ್ ಆಗುತ್ತೆ. ಇಷ್ಟು ಅದಕ್ಕೆ ಜನಪ್ರಿಯ ಒಂದು ಮಾಧ್ಯಮವಾಗಿರೋದು. ನಾನು ಕೂಡ ಈ ಒಂದು ಮಾಧ್ಯಮದಲ್ಲೇ ಕೂಡ ಹೆಚ್ಚಿಗೆ ತೊಡಕೊಂಡು ನನಗೆ ಇದ್ರ ಮಹತ್ವ ಗೊತ್ತಿದೆ, ಇದೆಷ್ಟು ಪರಿಣಾಮಕಾರಿ ಅನ್ನೋದು ಗೊತ್ತಿದೆ. ಭಾಳ ಇದೆಲ್ಲ ಸಂದೇಶ ಬರ್ತಾ ಇರೋದು ನನಗೆ ತುಂಬ ಧನ್ಯತಾ ಭಾವ ಮೂಡ್ತಾ ಇದೆ. ನಾನೆಲ್ಲಿ ಎಲ್ಲೋ ಬೆಂಗಳೂರಲ್ಲಿ ಒಂದು ಕಡೆ ಕೂತಿದ್ದೀನಿ, ಅವರೆಲ್ಲ ಎಷ್ಟು ಚೆನ್ನಾಗಿ ಸಾವಧಾನವಾಗಿ ಕೇಳ್ತಾ ಇದ್ದಾರಲ್ಲ, ಎಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದಾರಲ್ಲ. ಆತ್ಮೀಯ ಧನ್ಯವಾದಗಳು.
ಥ್ಯಾಂಕ್ ಯು ಮೇಡಮ್. ನಮಗೂ ಕೂಡ ತುಂಬ ಸಂತೋಷ ಇದೆ ನಿಮ್ಮಂತಹ ಕಲಾವಿದರ ಜೊತೆ. ಏನಂತ ಹೇಳಬೇಕು, ಒಂದು ಹೆಸರಿನಿಂದ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಹೆಮ್ಮೆಯ ಗರಿಗಳು ನಿಮ್ಮ ಹಿಂದೆ ಇದೆ. ಒಂದು ಕಡೆ ನೃತ್ಯಗಾತಿ, ಮತ್ತೊಂದು ಕಡೆ ವಿಮರ್ಶಕಿ, ಮತ್ತು ಸಾಹಿತ್ಯದಲ್ಲೂ ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂತಹ ಸಾಧನೆಯನ್ನು ಮಾಡಿರೋಂಥ ಸಾಧಕಿ ನೀವು. ನಿಮ್ಮನ್ನು ಒಂದು ಹೆಸರಿನಿಂದ ಕರೆಯೋದೇ ಕಷ್ಟ. ಕಲಾವಿದೆ ಅಂತ ಹೇಳಿದ್ರೆ ಬರೀ ಅಷ್ಟು ಮಾತ್ರ ಹೇಳ್ದಂಗಾಗತ್ತೆ, ಈ ಕಡೆ ಸಾಹಿತಿ ಅಂತ ಹೇಳಿದ್ರೆ ಇಷ್ಟು ಮಾತ್ರ ಹೇಳ್ದಂಗಾಗತ್ತೆ. ಒಂದು ಟ್ಯಾಗ್ಗೆ ಸೇರದೇ ಇರೋರು ನೀವು. ಈ ರೀತಿ ವಿಶಾಲವಾದಂತಹ ಕಲಾ ಪ್ರಪಂಚದಲ್ಲಿ ನಿಮ್ಮ ಒಂದು ಛಾಪನ್ನು ಮೂಡಿಸಿದ್ದೀರಿ ನೀವು. ನಿಮಗೆ ಏನಾದರೂ ತುಂಬ ದುಃಖ, ದುಗುಡ ಅಥವಾ ಬೇಸರ ಅಂತ ಆದಾಗ ಯಾವ ಕಲೆಯ ಮೊರೆ ಹೋಗ್ತೀರಿ? ನೃತ್ಯ ನೋಡ್ತೀರಾ, ಇಲ್ಲ ಸಾಹಿತ್ಯ ಓದ್ತೀರಾ, ಸಾಹಿತ್ಯ ಬರಿತೀರಾ, ಸಂಗೀತ ಕೇಳ್ತೀರಾ, ನಾಟಕ ಮಾಡಿಸ್ತೀರಾ, ನಾಟಕ ನೋಡ್ತೀರಾ? ಯಾಕೆಂದ್ರೆ ನಿಮಗೆ ಒಂದಲ್ಲ 10 ಹೆಬ್ಬಾಗಿಲುಗಳಿದೆ. ನಮ್ಮನ್ನು ಆವರಿಸಿರುವಂಥ ದುಃಖ ಚೆದ್ರು ಹೋಗ್ಬೇಕು ಅಂತಂದ್ರೆ ನಾವು ಮನೆಯಿಂದ ಆಚೆ ಬರಬೇಕು ಫಸ್ಟ್. ಓಕೆ, ನೀವು ಹೇಳ್ದಂಗೆ ನಾಟಕ, ನೃತ್ಯ, ಸಂಗೀತ ಎಲ್ಲ ನಿಜ ಚೇತೋಹಾರಿ. ಅದನ್ನು ಮನಸ್ಸಿನ ದುಃಖವನ್ನು ಅದು ತಿಳಿಗೊಳಿಸುತ್ತೆ. ಅಂಥ ಸನ್ನಿವೇಶಗಳು ಅನೇಕ ಬಂದಿದ್ದರೂ ನಾನು ಈ ಹೊರಗಿನ ಒಂದು ಚಟುವಟಿಕೆಗಳಿಂದ ಅದನ್ನೆಲ್ಲ ಮರೆತು ಬಿಡ್ತೀನಿ. ಮತ್ತು ಇಲ್ಲದೆ ನಮಗೆ ಬರವಣಿಗೆ, ನಮಗೆ ಯಾವ ರೀತಿ ಒಳಗಡೆ ತುಮುಲಗಳು, ವೇದನೆ ಅಂದರೆ ಸಾಹಿತ್ಯಿಕ ತುಮುಲಗಳಾದಾಗ ಯಾವ ಥರ ಬರವಣಿಗೆ, ಕಥೆನೋ ಕವನನೋ ಅದೇ ಡಿಸೈಡ್ ಮಾಡುತ್ತೆ. ಅದು ಆ ಗಾಢತೆ ಮೇಲೆ, ಆ ಗಾಢತೆಯೇ ನಮಗೆ ಹೊರತೂಬನ್ನು ಕಂಡುಕೊಂಡು ಅಕ್ಷರಗಳಲ್ಲಿ ಹರಿಯುತ್ತೆ. ನಾವು ಅಕ್ಷರ ರೂಪ ಕೊಡ್ತೀವಿ. ಹಾಗೆ ಬರವಣಿಗೆ ಕೂಡ, ಬರವಣಿಗೆ ತುಂಬ ಸಮಾಧಾನ ಕೊಡುವಂಥ ಒಂದು ಇದು ರೂಪ. ನನಗೆ ಅಕ್ಷರ ರೂಪ, ಅಭಿವ್ಯಕ್ತಿ, ಅದು ನಂಗೆ ತುಂಬ ಇಷ್ಟ. ನೀವು ಹೇಳಿದಾಗ ಸಾಹಿತ್ಯದಲ್ಲೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ತೊಡ್ಕೊಂಡ್ರೆ, ಯಾವುದೇ ಒಟ್ಟಿನಲ್ಲಿ ಬ್ಯುಸಿಯಾಗಿರಬೇಕು. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆ ಯೋಚನೆನ ನಾವು ಸಕ್ರಿಯವಾಗಿ ತಿರುಗಿಸ್ಬೇಕು. ಅದನ್ನು ಒಂದು ಚಿಂತನಾ ಕ್ರಮನ ನಾವು ಸೃಜನಾತ್ಮಕವಾಗಿ ತಿರ್ಸಿದ್ರೆ ಏನಾದರೂ ಒಂದು ಫಲ ಬರುತ್ತೆ ಅದರಿಂದ. ಬರೀ ದುಃಖಿಸ್ತಾ ಕೂತ್ರೆ ನಮ್ಮ ಮನಸ್ಸು ಹಾಳಾಗುತ್ತೆ, ದೇಹನೂ ಹಾಳಾಗುತ್ತೆ. ಅದ್ರ ಬದಲು ನಾವು ಒಂದು ಮನಸ್ಸನ್ನು ಸ್ವಲ್ಪ ವಿಚಲಿತಗೊಳಿಸಿ ಬೇರೆ ಬೇರೆ ಕಡೆ ಹರಿಸೋಕ್ಕೆ ಪ್ರಯತ್ನ ಪಡಬೇಕು. ಎಲ್ರಿಗೂ ಅಷ್ಟೇ, ಇದು ಒಂದು ಸಂದೇಶ ಇದ್ದಾಗೇನೆ. ಹೌದು ಅಲ್ವಾ? ಎಲ್ಲ ತೊಡಕೋಬೇಕು. ಯಾವುದೂ ಏನೂ ಮಾಡೋಕ್ಕಾಗಲ್ಲ. ನಾವು ಇಲ್ಲಿರೋವರೆಗೂ ಎಲ್ಲ ಅನುಭವಿಸಲೇಬೇಕು. ಆದ್ದರಿಂದ ನಮ್ಮ ಸೃಜನಾತ್ಮಕವಾಗಿ ನಮ್ಮ ಸಮಯವನ್ನು ಬಳಸ್ಕೊಂಡ್ರೆ ತೃಪ್ತಿ ಸಿಗತ್ತೆ. ನಿಜ. ರವೀಂದ್ರ ಬನ್ನೇರ್ಘಟ್ಟದಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನೀವಂತೂ ಅತ್ಯದ್ಭುತ. ನಿಮ್ಮನ್ನ ಒಮ್ಮೆ ನಮ್ಮ ಕಾಲೇಜಿನ ಅತಿಥಿಯಾಗಿ ಆಹ್ವಾನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಕಲಬುರಗಿ ಜನತೆಯ ಪರವಾಗಿ ವಂದನೆಗಳು ಅಂತ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಇದೀಗ ನಮ್ಮ ಮಾತುಕತೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಒಂದೇ ಒಂದು ಪ್ರಶ್ನೆ ನನಗೆ. ಇಷ್ಟು ಹಲವಾರು ಕ್ಷೇತ್ರದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡು, ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಬರ್ತಾ ಇದ್ದೀರಿ. ಈ ಮೂಲಕ ನೀವು ಹೆಣ್ಣುಮಕ್ಕಳಿಗೆ ಕೊಡ್ತಾ ಇರೋಂಥ ಸಂದೇಶ ಏನು? ಅಲ್ಲ, ಕುಟುಂಬನೇ ಮುಖ್ಯ. ಕುಟುಂಬ ಮೂಲ ತಾನೇ ನಮಗೆ. ಮನೆಯವರು ಒತ್ತಾಸೆ, ಮಕ್ಕಳನ್ನ ಲಾಲನೆ ಪಾಲನೆ ಮಾಡಿ ಮಕ್ಕಳನ್ನ ಮುಂತರಬೇಕು, ನಮ್ಮ ಜವಾಬ್ದಾರಿ ಕೂಡ. ಈ ಎಲ್ಲವನ್ನು ಒಟ್ಟಾರೆಯಾಗಿ ನಡೆಸ್ಕೊಂಡು ಹೋಗಬೇಕು. ಉದ್ಯೋಗ, ಕುಟುಂಬ, ಮತ್ತು ನಮ್ಮ ಜವಾಬ್ದಾರಿಗಳು, ಮತ್ತು ನಮ್ಮ ಸಾಹಿತ್ಯಿಕ ಒಲವುಗಳು, ಹವ್ಯಾಸಗಳು, ನಾಟಕ, ನೃತ್ಯ, ಹವ್ಯಾಸಗಳು ಎಲ್ಲವನ್ನೂ ಕೂಡ ಜೊತೆಯಾಗಿ ತೊಗೊಂಡೋದಾಗ ನಮಗಷ್ಟು ಸುಸ್ತಾಗಲ್ಲ. ನಾವು ಆಮೇಲೆ ಸಣ್ಣ ಕಡ್ಡಿನ ಗುಡ್ಡ ಮಾಡ್ಕೊಂಡು ಒದ್ದಾಡಬಾರ್ದು. ಎಲ್ಲವನ್ನು ಸಾವಧಾನವಾಗಿ ನಾವು ನಮ್ಮ ಸಮಯವನ್ನು ವಿಲೇವಾರಿ ಮಾಡಿಕೊಂಡು ಆ ಉದ್ಯೋಗದ ಕ್ಷೇತ್ರದಲ್ಲಿರೋಷ್ಟು ದಿನ ಉದ್ಯೋಗದಲ್ಲಿ ತೊಡ್ಕೋಬೇಕು. ಮನೆಗೆ ಬಂದಾಗ ಉದ್ಯೋಗ ಕ್ಷೇತ್ರ ಮರೆತು ಮನೇಲಿ ತೊಡ್ಕೋಬೇಕು. ಮತ್ತು ಎಲ್ಲರಿಗೂ ನಾವು ನ್ಯಾಯನ ಒದಗಿಸ್ತಾ ಹೋಗಬೇಕು. ಮತ್ತು ಜೊತೆಗೆ ನಾವು ಸಂತೋಷವಾಗಿರಬೇಕು. ಅದರೊಳಗೆ ಸಂತೋಷ ಕಂಡ್ಕೋಬೇಕು. ಅಂದರೆ ಹೆಣ್ಣಾದವಳು ಬೇರೆಯವ್ರಿಗೆ ಉಪಕಾರ ಮಾಡಿಕೊಂಡು ಅದರಲ್ಲೇ ಸಂತೋಷ ತಗೋಬೇಕು ಅಂತಲ್ಲ. ನಾನು ಹೇಳಿದ್ರೆ ನಮ್ಮ ಒಲವುಗಳೇನಿದೆ ಆ ಸೃಜನಾತ್ಮಕ ಒಲವನ್ನು ಬೆಳೆಸ್ಕೋತಾ ಈ ಹೊರಗಿನ ವಿಷಯಗಳಿಂದ ನಮಗೇನು ದಕ್ಕತ್ತೆ, ನಮಗೇನು ಸಾಮಗ್ರಿ ಒದಗುತ್ತೆ ಅದನ್ನು ಕೂಡ ಒಳಗೊಳ್ತಾ ನಾವು ರೀಸನಬಲ್ ಆಗಿರಬೇಕು. ಮಕ್ಕಳು, ಗಂಡ ಎಲ್ರಿಗೂ ಮನೇಲಿ ದೊಡ್ಡವರು ಇರ್ತಾರೆ. ನಾವು ಅದರಿಂದ ಮನೆಯನ್ನು ತೂಗಿಸ್ಕೊಂಡು ಅದರಿಂದ ನಮ್ಗೆ ಬೇಜಾರಾದಾಗ ನಮ್ಮ ಹವ್ಯಾಸಗಳಲ್ಲಿ ತೊಡಕೊಂಡು ಹೀಗೆ ಸಮಗ್ರವಾಗಿ ನಮ್ಮ ಜೊತೆ ಎಲ್ಲರನ್ನೂ ತೊಗೊಂಡು ಹೋಗಬೇಕು. ಆವಾಗ ಅವರು ಸಂತೋಷವಾಗಿರ್ತಾರೆ, ನಾವು ಸಂತೋಷವಾಗಿರ್ತೀವಿ. ಆಮೇಲೆ ನಮ್ಮ ಒಂದು ಸಮಗ್ರ ಬೆಳವಣಿಗೆನೂ ಆಗುತ್ತೆ.
ಅಂತ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದಷ್ಟೇ, ನೀವೇನಾದರೂ ಸದಾ ಕಾಲ ತೊಡಕೊಂಡಿರಿ ಯಾವುದ್ರಲ್ಲಾರು, ಕೆಲಸ ಕಾರ್ಯಗಳಲ್ಲಿ, ಬರವಣಿಗೆಯಲ್ಲಿ, ನಿಮಗೇನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಎಲ್ಲರಿಗೂ ಕೂಡ ಅವ್ಯಕ್ತವಾದಂಥ ಪ್ರತಿಭೆ, ಏನೋ ಒಂದು ನಮ್ಮಲ್ಲಿ ಗೊತ್ತೇ ಇರಲ್ಲ ಸೂಕ್ತವಾದಂಥ ಪ್ರತಿಭೆ ಇರುತ್ತೆ. ನಿಮಗೆ ಆ ಪ್ರತಿಭೆಯ ಆಯಾಮಗಳೇನು ಅಂತ ನೀವು ಗುರುತಿಸ್ಕೊಳ್ಳಿ. ರಂಗೋಲಿ ಹಾಕ್ಬೋದು ಇರ್ಬೋದು, ಒಂದು ಇದು ಹೊಲಿಗೆ ಇರ್ಬೋದು, ಎಷ್ಟೊಂದು ಕಲೆಗಳಿದೆ. ಆ ಕಲೆಗಳಲ್ಲೇ ನೀವು ಉದ್ಯೋಗನೂ ಸೃಷ್ಟಿಸ್ಕೋಬೋದು. ಆದ್ದರಿಂದ ನೀವು ಅದನ್ನು ಹೊಸದಾಗಿ ಒಂದು ಆಯಾಮದಲ್ಲಿ ಬೆಳೆಸ್ಕೊಂಡು ಹೋದರೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಉದ್ಯೋಗದ ಥರನೇ ನೋಡ್ತಾ ಇದ್ದಾರೆ. ಎಲ್ಲ ಹಣ ಸಂಪಾದನೆಯೂ ಆಗುತ್ತೆ, ಹೆಸರು ಬರುತ್ತೆ, ಕೀರ್ತಿನೂ ಬರುತ್ತೆ, ಮನಸ್ಸಿಗೆ ಸಂತೋಷನೂ ಆಗುತ್ತೆ. ನಿಮ್ಮ ಒಳಗೆ ಅಡಗಿರುವಂಥ ಸುಪ್ತ ಪ್ರತಿಭೆಯನ್ನು ನೀವು ಗುರುತಿಸ್ಕೊಂಡು, ಅಥವಾ ಇಲ್ಲದೆ ನಿಮ್ಮ ಸುತ್ತಮುತ್ತಲವ್ರು ಗುರುತಿಸ್ತಾರೆ, ಅದನ್ನು ಬೆಳೆಸ್ಕೊಂಡು ಅಧ್ಯಯನ ಮಾಡಿ ಅದನ್ನು ನೀವು ಪ್ರಯೋಗಕ್ಕೆ ತೊಗೊಂಬನ್ನಿ. ಆವಾಗ ಖಂಡಿತ ನಿಮ್ಮ ಒಂದು ಪ್ರತಿಭೆಗೆ ಒಂದು ಬೆಲೆ ಸಿಕ್ಕತ್ತೆ, ಅಭಿವ್ಯಕ್ತಿ ಸಿಕ್ಕತ್ತೆ. ಇದು ಒಂದೇ ಕ್ಷೇತ್ರ ಅಂತ ಹೇಳ್ತಾ ಇಲ್ಲ, ಹೆಣ್ಮಕ್ಳಲ್ಲಿ ನಾನಾ ಕ್ಷೇತ್ರಗಳಿದೆ. ಒಟ್ಟಿನಲ್ಲಿ ಅವಳು ಸಶಕ್ತಳಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಆತ್ಮವಿಶ್ವಾಸ ಒಂದು ಅವಳು ಗಳಿಸ್ಕೋಬೇಕು. ಯಾವುದಕ್ಕೂ ಹೆದರಿ ಕುಗ್ಗಿ ಕಣ್ಣೀರು ಹಾಕೋದು ಅದೆಲ್ಲ ಹಳೆ ಕಾಲ ಆಗೋಯ್ತು. ಏನು ಯಾವುದು ಎಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿದ್ದಾರೆ. ಇವತ್ತಿನ ಹೆಣ್ಣಿನ ಮನೋಭಾವನೆ ತುಂಬ ಚಿಂತನಶೀಲವಾಗಿ ಬೇರೆ ಥರ ಬೆಳೆಸ್ಕೊಂಡಿದ್ದಾರೆ. ತುಂಬ ಇದು ಸ್ವಾಗತಾರ್ಹ ಧನಾತ್ಮಕ ಚಿಂತನೆ ಇದು. ಹೀಗೆ ಹೆಣ್ಮಕ್ಳುಗಳು ಇವತ್ತು ಒಬ್ಬೊಬ್ಬರು ಕೂಡ ಒಂದು ಸಂಸ್ಥೆಗಳ ಥರ ಬೆಳಿಬೇಕು ಅಂತ ನನ್ನ ಆಸೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದು ಕಡೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳಿದ್ರಿ, ಮತ್ತೊಂದು ಕಡೆ ಲೈಫ್ನಲ್ಲಿ ಪ್ರಿಯಾರಿಟೀಸ್ನ ತಿಳ್ಕೊಂಡು ಬ್ಯಾಲೆನ್ಸ್ ಮಾಡೋದನ್ನು ಕೂಡ ಹೇಳಿದ್ರಿ. ಯಾವ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಗೂ ಕಡಿಮೆ ಇಲ್ಲದ ಹಾಗೆ ಕೊಟ್ಟಂತಹ ಈ ಸಲಹೆ ತುಂಬಾನೇ ಸಹಾಯಕಾರಿ, ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಮಾರ್ಗದರ್ಶನವಾಗಿ ಮಾರ್ಪಾಡಾಗತ್ತೆ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಧನ್ಯವಾದಗಳು. ಈ 1 ಗಂಟೆಯ ಹೊತ್ತು ನಮ್ಮೊಂದಿಗೆ ಇದ್ದು ಇಷ್ಟೆಲ್ಲ ವಿಚಾರಗಳ ಕುರಿತಾಗಿ ಮುಕ್ತವಾಗಿ ನಮ್ಮೊಂದಿಗೆ ಮಾತುಕತೆಯನ್ನು ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮ ಸಮಸ್ತ ಕೇಳುಗ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. 1 ಗಂಟೆ ಕಳೆದಿದ್ದೇ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದು ಆತ್ಮೀಯ ವಾತಾವರಣ. ನೀವು ಬಹಳ ಸರಸ ಸುಭೋಗ ಸರಳವಾದ ಭಾಷೆಯಲ್ಲಿ ತುಂಬ ಆತ್ಮೀಯವಾಗಿ ಸಂದರ್ಶನ ನಡೆಸ್ಕೊಟ್ರಿ. ನನಗೂ ಕೂಡ ತುಂಬ ಸಂತೋಷ ಆಯಿತು. ಎಷ್ಟೊಂದು ವಿಷಯಗಳನ್ನ ನಾನು ನೀವು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಆಯಿತು. ನಮ್ಮ ಕೇಳುಗರಿಗೂ ಕೂಡ ಅವ್ರ ಜೊತೆ ಹಂಚ್ಕೊಳ್ಳೋಕ್ಕೆ, ಮತ್ತು ಅವ್ರು ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಕೊಟ್ಟರು. ಈ ಒಂದು ಅವಕಾಶ, ಒಂದು ಸಂದರ್ಭ ಕ್ರಿಯೇಟ್ ಆಗಿದ್ದು ನನಗಂತೂ ತುಂಬ ಸಂತೋಷ ಆಗಿದೆ. ಈ ಎಲ್ಲ ಕೇಳುಗರಿಗೂ ಕೂಡ ನನ್ನ ತುಂಬು ಮನದ ಧನ್ಯವಾದಗಳನ್ನ, ಮತ್ತು ನಿಮಗೂ ಕೂಡ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಇದುವರೆಗೂ ವೈಕೆ ಸಂಧ್ಯಾ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸ್ಕೊಂಡ್ರಿ ಓಪನ್ ಫೋರಂ ಕಾರ್ಯಕ್ರಮದಲ್ಲಿ.